ಒಂದ್ಸಲ ಏನಾಗಿತ್ತಂದ್ರೆ ಕ್ಲಾಸ್ 11th ಹುಡುಗ ನಿಮ್ಮಟ್ಟನ ಆ್ಯಕ್ಚುಲಿ ನಿಮ್ಮಟ್ಟನ ಇದ್ದವ. ಅವಂದ ರಜೆ ಇತ್ತು, ಸಂಡೇ ಇತ್ತು, ಕಾಲೇಜ್ಗೆ ಹೋಗಿರ್ಕಿಲ್ಲ, ರಜೆ ಇತ್ತು, ಮನ್ಯಾಗ ಆರಾಮ್ ಸೇರಿ ಮಕ್ಕೊಂದಿದ್ದ ಏನಾಯ್ತು ಅಂತಂದ್ರೆ ಅವ್ರ ಮನ್ಯಾನವ್ರ ಕೈಲಿ ನೋಡೋಕ್ಕಾಗಲಿಲ್ಲ ನಾವು ಮಕ್ಕೊಂದದ್ದು. ಸೊ ಅವ್ರ ಮಮ್ಮಿ ಏನು ಹೇಳ್ತಾರಂತಂದ್ರೆ ಅವಂಗ ತರಕಾರಿ ಮಾರ್ಕೆಟ್ಗೆ ಹೋಗಿ ತರಕಾರಿ ತೊಗೊಂಡ್ಬಾ ಅಂತ ಹೇಳ್ತಾರೆ. ಸೊ ಅವಂಗೆ ದುಡ್ಡು ಕೊಡ್ತಾರೋ, ಎಲ್ಲ ಬ್ಯಾಗ್ ಕೊಡ್ತಾರೋ, ಹೋಗಿ ತರಕಾರಿ ತೊಗೊಂಡ್ಬಾ ಅಂತ ಹೇಳ್ತಾರೋ. ಅವ ಹೋಗ್ತಾನೆ ಮಾರ್ಕೆಟಿಗೆ ಹೋಗಿ ಅವ್ನು ಟೊಮ್ಯಾಟೊ ತೊಗೋಬೇಕಾಗಿರುತ್ತೆ. ಟೊಮ್ಯಾಟೊ 1 kg ಟೊಮ್ಯಾಟೊ ಕೊಡು ಅಂತ ಹೇಳ್ತಾನೆ ಅಂಗಡಿಯವ 1 kg ಟೊಮ್ಯಾಟೊನೂ ಕೊಡ್ತಾನೆ. ಅವನು ತೂಕ ಮಾಡಿದಾಗ ಏನಾಗ್ತೈತಿ, ಮಷೀನ್ ಒಳಗೆ ನೋಡ್ತಾನೆ ನಾವು. ಆ ಹುಡುಗ ಸೈನ್ಸ್ ಸ್ಟೂಡೆಂಟ್ ಇತ್ತು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ತೂಕದ ಮಷಿನ್ ಮೇಲೆ ನೋಡಿದಾಗ ಅಲ್ಲಿ 1.0 kg ಬರ್ದದ್ದು ನೋಡ್ತಾನೆ ನಾವು. ಅಂತಂದ್ರೆ 1 kg ಟೊಮ್ಯಾಟೊ 1 kg ಟೊಮ್ಯಾಟೊ ಏನು ಮಾಡಿದ್ರು, ಅಂಗಡಿಯವ ಏನು ಮಾಡಿದ, ಮೆಜರ್ಮೆಂಟ್ ಮಾಡಿಕೊಟ್ಟ, ಅಂದ್ರೆ ತೂಕ ಮಾಡಿಕೊಟ್ಟ. ಮಷೀನ್ ಮೇಲೆ ನೋಡಿದಾಗ ಎಷ್ಟು ಕಾಣತ್ತಿತ್ತು, ಅವ್ನು ನೋಡಿದ ಎಷ್ಟು ಕಾಣ್ತ ಹೇಳ್ರಿ, 1.0 kg ಕಾಣ್ತಾವ. ಹುಡುಗ 1 kg ಟೊಮ್ಯಾಟೊ ತೊಗೊಂಡು ಕಿಸಿಂದ ಇನ್ನೊಂದು ಸ್ವಲ್ಪ ಮುಂದೆ ಹೋದಂಗೆ ಏನು ಅನ್ಸಕೈತವಂಗ, 1 kg ಟೊಮ್ಯಾಟೊ ಇದ್ದದ ಯಾಕೋ ಕಡಿಮೆ ಅನ್ಸಕೈತವ, 1 kg ಅಕ್ಯುರೇಟ್ ಇಲ್ಲ ಅಂತೇಳಿ ಅವ್ಗೆ ಅನ್ಸಕೈತು. ಅವೇನು ಮಾಡಿದ, ಅಲ್ಲೇ ಬಾಜುಕಿನ ಇನ್ನೊಂದು ಅಂಗಡಿ ಇತ್ತು, ಅಲ್ಲಿ ತೂಕ ಮಾಡಿಸೋನು ಎಷ್ಟು ಕಡಿಮೆ ಬಂದೈತೆ ಹೆಚ್ಚು ಬಂದೈತೆ ನೋಡಕ್ಕೆ ಬರ್ತೈತೆ ಅಂತ ಹೇಳಿ ಇನ್ನೊಂದು ಅಂಗಡಿಗೆ ಹೋಗಿ ತೂಕ ಮಾಡಿಸ್ಬೇಕಂತೇಳಿ ಹೋದವು. ಅಲ್ಲಿ ತೂಕ ಮಾಡಿಸಿದಾಗ ಅವ್ರ ಕಡೆ ಒಂದು ಮಷಿನ್ ಇತ್ತು. ಅವರು ಏನು ಮಾಡಿದ್ರು, ಟೊಮ್ಯಾಟೊ ಏನಿತ್ತಲ್ಲ ಅದನ್ನ ಮಷಿನ್ ಮೇಲೆ ಇಟ್ಟರು ತೂಕ ಮಾಡೋಕೆ. ಸೊ ಮಷಿನ್ ಮೇಲೆ ಏನು ಕಾಣಕೈತಂದ್ರೆ 1.00 kg ಅಂಥೇಳಿ ಕಾಣಕೈತು. ಓಕೆ, ಮೊದಲ ಹುಡುಗ ಪಾಪ ಸೈಂಟಿಸ್ಟ್ ಲೆವೆಲ್ದು ಬ್ರೈನ್ ಇಟ್ಕೊಂಡ ಅವನ ಕಡೆ, ದೊಡ್ಡ ಬ್ರೈನ್ ಐತಿ. ಇನ್ನು ಹುಡುಗ ಏನು ಟೆನ್ಷನ್ ಗೊತ್ತಾನ, ಇಲ್ಲಿ ನೋಡ್ರೆ ಫಸ್ಟ್ ಅಂಗಡಿಯಾಗ ಚೆಕ್ ಮಾಡಿದ್ದ 1.0 kg ಅಂತ ಕಾಣತ್ತಿತ್ತು, 1.0 kg ಅಂತ ಹೇಳಿ ತೋರಿಸಾಯಿತು. ಇನ್ನೊಂದು ಅಂಗಡಿಯಾಗ ಚೆಕ್ ಮಾಡಿದಾಗ 1.00 kg ಅಂತ ತೋರಿಸಾಯ್ತಿ. ಅವಂಗೇನು ಡೌಟ್ ಗೊತ್ತೇನೇನ, ಅವನ ತಲೆಯಾಗೇನ ಇವೆರಡು ಸೇಮ್ ಅದಾವಿಲ್ಲೋ ಅಂಥೇಳಿ. ನಿಮಗೂ ಬಂದಿರಬೇಕು ಡೌಟ್ ಇದೆ, ಯಾವಾಗಾರೆ ನಿಮ್ಮ ಜೋಡಿ ಆಗಿರ್ತೈತಿದ. ಒಂದು ಕಡೆ ಒಂದು ಅಂಗಡಿಯಾಗ ತೋರ್ಸಕತ್ತಿತ್ತು ಟೊಮ್ಯಾಟೊದ ತೂಕ ಅಥವಾ ಮಾಸ 1.0 kg, ಇನ್ನೊಂದು ಕಡೆ ಏನು ತೋರಿಸಾಯ್ತಿ 1.00 kg. ಇನ್ನು ಇವು ಎರಡೂ ಈಕ್ವಲ್ ಅದಾವಿಲ್ಲೋ ಅಂಥೇಳಿ ಅವ್ನು ಡೌಟ್ ಬತ್ತು. ಪಾಪ ಹುಡುಗ ಮೊದಲ ಸೈನ್ಸ್ ಸ್ಟೂಡೆಂಟ್ ಅದಾನ, ಡೌಟ್ ಬರೋದಂತೂ ಕಾಮನ್ನ, ಎಲ್ಲರಿಗೂ ಬರೋಂಗಿಲ್ಲ. ಬತ್ತು ಹುಡುಗ ಇನ್ನು ಏನು ಮಾಡ್ತಾನೆ, ನೀವು ಹೇಳ್ರಿ ನೋಡು 1.0 kg ಮತ್ತು 1.00 kg ಎರಡು ಸೇಮ್ ಅದಾವಿಲ್ಲೋ ಅಂತ ಹೇಳಿ. ಹೇಳ್ರಿ ನೋಡು. ಇವಾಗ ನಾನು ಹೇಳ್ತೀನಿ ಇದಕ್ಕೆ ಆ್ಯಕ್ಚುಲಿ ಸೊಲ್ಯೂಷನ. 1.0 kg ಈ ಒಂದು ತೂಕದ ಮಷೀನ್ಲೆ ಏನು ಮಾಡ್ಯಾರು, ತೂಕ ಮಾಡ್ಯಾರು. 1.00 kg ಈ ಒಂದು ತೂಕದ ಮಷೀನ್ಲೆ ತೂಕ ಮಾಡ್ಯಾರ, ಕರೆಕ್ಟಾ? ಇದಕ್ಕೆ ಪಾಯಿಂಟ್ ಅಂತ ಕರಿತೀವಿ ನಾವು, ಡೆಸಿಮಲ್ ಅಂತ ಹೇಳಿ ಇಂಗ್ಲೀಷ್ನಾಗ ಕರಿತೀವಿ ನಾವು. ನಾರ್ಮಲ್ ಆಗಿ ಪಾಯಿಂಟ್ ಅಂತಿದ್ದು, ಬಟ್ ಇದಕ್ಕೆ ನಾನು ಇನ್ನೇನು ಮಾಡ್ತೀನಿ, ಡೆಸಿಮಲ್ ಅಂತ ಹೇಳಿ ಕರಿತೀನಿ. ಸೊ ಈ ಡೆಸಿಮಲ್ ಆದ ಬಳಿಕ 1 ಡಿಜಿಟ್ ತನಕ ಏನು ಮಾಡ್ಯಾರು, ವ್ಯಾಲ್ಯೂನ ರಿಪೋರ್ಟ್ ಮಾಡ್ಯಾರ. ಇಲ್ಲಿ ಈ ಒಂದು ಡೆಸಿಮಲ್ ಆದ ಬಳಿಕ 2 ಡಿಜಿಟ್ಸ್ ತನಕ ಏನು ಮಾಡ್ಯಾರು, ವ್ಯಾಲ್ಯೂಗಳನ್ನು ರಿಪೋರ್ಟ್ ಮಾಡ್ಯಾರ. ನೋಡಿರಿ, ಡೆಸಿಮಲ್ ಆದ ಬಳಿಕ ಎಷ್ಟು ಡಿಜಿಟ್ಸ್ ತನಕ ನೀವು ರಿಪೋರ್ಟ್ ಮಾಡ್ತಿರಲಿಲ್ಲ ವ್ಯಾಲ್ಯೂವನ್ನು, ಅದು ಏನು ಹೇಳ್ಕೊಡ್ತೈತಿ, ಒಂದು ಇನ್ಸ್ಟ್ರೂಮೆಂಟ್ ಎಷ್ಟು ಅಕ್ಯುರೇಟ್ಲಿ ಮೆಜರ್ಮೆಂಟ್ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತೈತಿ. ಹೌದು, ಇಲ್ಲಿ ಈ ಇನ್ಸ್ಟ್ರೂಮೆಂಟ್ ಕಾಣತ್ತೆ ನಿಮ್ಗೆ. ಇದು ಡೆಸಿಮಲ್ ಆದ ಬಳಿಕ 2 ಪ್ಲೇಸಸ್ ತನಕ, ಡೆಸಿಮಲ್ ಆದ ಬಳಿಕ 2 ಡಿಜಿಟ್ಸ್ ತನಕ ರಿಪೋರ್ಟ್ ಮಾಡೈತೆ. ಇದು ಡೆಸಿಮಲ್ ಆದ ಬಳಿಕ 1 ಡಿಜಿಟನ್ನು ರಿಪೋರ್ಟ್ ಮಾಡೈತೆ. ಇದರ ಅರ್ಥ ಈ ಇನ್ಸ್ಟ್ರೂಮೆಂಟ್ಗಿಂತ ಈ ಇನ್ಸ್ಟ್ರೂಮೆಂಟ್ ಇನ್ನೂ ಅಕ್ಯುರೇಟ್ಲಿ ಮೆಜರ್ಮೆಂಟ್ ಮಾಡತ್ತಿ. ಹೌದು, ಇದಕ್ಕಿಂತನೂ ಇದು ಏನು ಮಾಡತ್ತಿ, ಜಾಸ್ತಿ ಅಕ್ಯುರೇಸಿಲಿ ಮೆಜರ್ಮೆಂಟನ್ನು ಮಾಡತ್ತೆ. 100% ಅಕ್ಯುರೇಟ್ ಅಂತ ಹೇಳತ್ತಿಲ್ಲ ನಾನು, ಬಟ್ ಈ ಇನ್ಸ್ಟ್ರೂಮೆಂಟ್ಗಿಂತನೂ ಈ ಇನ್ಸ್ಟ್ರೂಮೆಂಟ್ ಏನು ಮಾಡ್ತೈತಿ, ಜಾಸ್ತಿ ಅಕ್ಯುರೇಟ್ಲಿ ಮೆಜರ್ಮೆಂಟ್ ಮಾಡತ್ತೆ. ಇದರ ಅರ್ಥ ಇದೆ. ಸೊ ಅದಕ್ಕಾಗಿ ನಾವು ಏನು ಹೇಳ್ಬೋದು, ಸೈಂಟಿಫಿಕ್ ಲ್ಯಾಂಗ್ವೇಜ್ದಾಗ, ನಮ್ಮ ಸೈನ್ಸ್ ಲ್ಯಾಂಗ್ವೇಜ್ದಾಗ 1.0 kg ಮತ್ತು 1.00 kg ಎರಡು ಸೇಮ್ ಅಲ್ಲಿವ. ಯಾಕೆ ಸೇಮ್ ಇಲ್ಲಿ ಹೇಳ್ರಿ, ಒಂದು ಇನ್ಸ್ಟ್ರೂಮೆಂಟದ ಅಕ್ಯುರೇಸಿಯನ್ನು ಹೇಳ್ತೀವಿ ನಾವು ಇದರಲ್ಲಿ. ಆಫ್ಟರ್ ಡೆಸಿಮಲ್ ಆದ ಬಳಿಕ ಎಷ್ಟು ಪ್ಲೇಸಸ್ ತನಕ ಡಿಜಿಟ್ಸ್ಗಳನ್ನು ಬರಿತೀವಲ್ಲ, ಅದರಿಂದ ಏನು ಹೇಳ್ಕೊಡ್ತೈತಿ, ಒಂದು ಇನ್ಸ್ಟ್ರೂಮೆಂಟ್ ಎಷ್ಟು ಅಕ್ಯುರೇಟ್ಲಿ ಮೆಜರ್ಮೆಂಟ್ ಮಾಡಾಯ್ತು ಅನ್ನೋದು ಹೇಳ್ಕೊಡ್ತೈತಿ. ಸೊ ಅದಕ್ಕಾಗಿ 1.0 kg ಮತ್ತು 1.00 kg ಎರಡು ಸೇಮ್ ಅಲ್ಲಿವು. ಓಕೆ, ಇದನ್ನು ನಾವು ಇದರ ಅಪ್ಲಿಕೇಶನನ್ನು ನಾವು ನಾರ್ಮಲ್ ನಮ್ಮ ಡೈಲಿ ಲೈಫ್ದಾಗ ನೋಡ್ಬೋದು. ನೀವು ಬಂಗಾರ ಅಂಗಡಿಯಾಗ ನೋಡಿರಿ, ಬಂಗಾರ ಅಂಗಡಿಯಾಗ ಏನು ತೂಕ ಮಾಡೋಕ್ಕೆ ಮಷಿನ್ ಇಟ್ಟಿರ್ತಾರಲ್ಲ, ಅವ್ರಿಗೆಲ್ಲರೂ ತೂಕ ಮಾಡತ್ತೆ ಹೇಳಿರ್ತೀಕೋ, ಅವ್ರು ಹೆಂಗೆ ತೂಕ ಮಾಡ್ತಾರೆ ಗೊತ್ತನ, 1.000000 ಇಲ್ಲಿ ತನಕ ತೂಕ ಮಾಡಿಕಿಸಿಂದವ್ರು ನಿಮಗೆ ಬಂಗಾರನ್ನ ತೂಕ ಮಾಡಿ ಕೊಡ್ತಾರೆ. ಆ ಬಂಗಾರ ಅಂಗಡಿ ಎಲ್ಲರೇ ಈ ತೂಕದ ಮಷಿನ್ ಯೂಸ್ ಮಾಡ್ತಾನೆ ಯಾವಾಗರೇ
ಈ ತೂಕದ ಮಷಿನ್ ಯಾವಾಗೂ ಯೂಸ್ ಮಾಡೋಣ ನಾವು. ಇದಕ್ಕಿಂತನೂ ಇನ್ನೂ ಅಕ್ಯುರೇಟ್ ಯಾವ ಇನ್ಸ್ಟ್ರೂಮೆಂಟ್ ತೂಕ ಮಾಡ್ತತ್ಲೆ ಅಂಥ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾನೆ ನಾವು. ಯಾಕೆ ಹೇಳ್ರಿ, ಇವತ್ತಿನ ಟೈಮ್ ಒಳಗೆ 10 ಗ್ರಾಮ್ ಬಂಗಾರ ರೇಟ್ ಏನೈತಿ? 10 ಗ್ರಾಮ್ ಬಂಗಾರ ರೇಟ್ ಎಷ್ಟೈತಿ ಹೇಳ್ರಿ ಇವತ್ತಿನ ಟೈಮ್ ಒಳಗೆ? ಈಗಿನ ಆ್ಯಕ್ಚುಯಲ್ ಟೈಮ್ ಒಳಗೆ 1,50,000 ರೂಪಾಯಿ ಐತಿ. ಎಷ್ಟೈತಿ ರೀ? 1,50,000 ರೂಪಾಯಿ ಐತಿ. 1 ಗ್ರಾಮ್ ಬಂಗಾರ ರೇಟ್ ಎಷ್ಟಾಯಿತು? 15,000 ರೂಪಾಯಿ. 0.1 ಗ್ರಾಮದ ಬಂಗಾರ ರೇಟ್ ಎಷ್ಟಾಯ್ತು ಗೊತ್ತಾ ನಿಮ್ಗೆ? 1,500 ರೂಪಾಯಿ. 0.01 ಗ್ರಾಮ್ ಬಂಗಾರ ರೇಟ್ ಎಷ್ಟಿದೆ ಗೊತ್ತದೆ? 150 ರೂಪಾಯಿ. ನೋಡ್ರಿ, ಎಲ್ಲರೇ ಆ ಬಂಗಾರ ಅಂಗಡ್ಯಾವ ಈ ಒಂದು ಇನ್ಸ್ಟ್ರೂಮೆಂಟನ್ನು ತೊಗೊಂಡು ತೂಕ ಮಾಡಿದಂತಂದ್ರೆ ಇದ್ರಾಗ ಬರೀ ಡೆಸಿಮಲ್ ಆದ ಬಳಿಕ ಒಂದ ಪ್ಲೇಸ್ ತನಕ ಏನು ಮಾಡತ್ತಿ, ಇದು ವ್ಯಾಲ್ಯೂನ ರಿಪೋರ್ಟ್ ಮಾಡತ್ತಿ. ಇಂಥ ಒಂದು ಇನ್ಸ್ಟ್ರೂಮೆಂಟ್ ಎಲ್ಲರೂ ತೂಕ ಮಾಡಿ ತಿಳ್ಕೊ ತಪ್ಪು ಎಲ್ಲರೇ ಒಂದು 0.01 ಗ್ರಾಮ್ ಬಂಗಾರ ಎಲ್ಲರೇ ಎಕ್ಸ್ಟ್ರಾ ಹೊತ್ತಂದ್ರೆ 150 ರೂಪಾಯಿ ನುಕ್ಸಾನ್ದಾಗ ಬೀಳ್ತಾನೆ ನಾವು. ಅದಕ್ಕಾಗಿ ಇನ್ನೂ ಜಾಸ್ತಿ ಎಕ್ಯುರೇಸಿಯನ್ನು ರಿಪೋರ್ಟ್ ಮಾಡುವಂಥ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತಾನೆ ನಾವು. ಎದಕ್ಕೆ ಗೊತ್ತಾನ? ಯಾಕಂತಂದ್ರೆ ಅವ್ನು ಗೊತ್ತೈತೆ 0.01 ಗ್ರಾಮ್ ಕೂಡ ಜಾಸ್ತಿ ಹೋಯ್ತು, 150 ರೂಪಾಯಿ ನುಕ್ಸಾನ್. ಎಲ್ಲರೇ ಇಂಥ ಒಂದು ಇನ್ಸ್ಟ್ರೂಮೆಂಟ್ಲಿ ತೂಕ ಮಾಡಕತ್ತಂದ್ರೆ ಅವ ಒಟ್ಟು 1-2-3 ದಿನದಾಗ ಅಂದ್ರೆ ಅಂಗಡಿ ಮುಚ್ಕೊಂಡು ಹೋಗೋದಾಗ್ತೈತಿ. ಹೌದು. ಆಫ್ಟರ್ ಡೆಸಿಮಲ್ ಪಾಯಿಂಟ್ ಆದ ಬಳಿಕ ಜಾಸ್ತಿ ಡಿಜಿಟ್ಸನ್ನು ರಿಪೋರ್ಟ್ ಮಾಡತ್ತಿತ್ತಂದ್ರೆ ಒಂದು ಇನ್ಸ್ಟ್ರೂಮೆಂಟ್, ಅದರ ಅರ್ಥ ಏನ? ಅದು ಇನ್ಸ್ಟ್ರೂಮೆಂಟ್ ಅದ್ರದ್ದು ಎಕ್ಯುರೇಸಿ ಜಾಸ್ತಿ ಐತಿ, ಮೆಜರ್ಮೆಂಟ್ ಮಾಡೋದು ಎಕ್ಯುರೇಸಿ ಏನೈತಿ ಜಾಸ್ತಿ ಐತಿ. ಅದಕ್ಕಾಗಿ ಬಂಗಾರ ಅಂಗಡಿಯವರ ಡೆಸಿಮಲ್ ಆದ ಬಳಿಕ ಜಾಸ್ತಿ ಡಿಜಿಟ್ಸನ್ನು ರಿಪೋರ್ಟ್ ಮಾಡುವಂಥದ್ದು ಏನು ಮಾಡ್ತಾರೋ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತಾರೆ. ಯಾವಾಗೂ ನಿಮಗೆ ಯಾರೇ ಕೇಳ್ರಿ ಅಂತಂದ್ರೆ 1.0 kg ಮತ್ತು 1.00 kg ಎರಡು ಸೇಮ್ ಅದಾವನಂತಂದ್ರೆ ಸೇಮ್ ಇಲ್ಲಿ ಸೈಂಟಿಫಿಕ್ ಭಾಷೆ ಒಳಗೆ ಏನು ಹೇಳ್ತಂತಂಬುದ ಇನ್ಸ್ಟ್ರೂಮೆಂಟ್ದ ಎಕ್ಯುರೇಸಿಯನ್ನು ಹೇಳ್ಕೊಡ್ತೈತೆ. ಡೆಸಿಮಲ್ ಆದ ಬಳಿಕ ಎಷ್ಟು ಡಿಜಿಟ್ಸ್ ತನಕ ನೀವು ವ್ಯಾಲ್ಯೂಗಳನ್ನು ರಿಪೋರ್ಟ್ ಮಾಡ್ತಿರಲಿಲ್ಲ ಅದೇನು ಹೇಳ್ತೈತಿ? ಇನ್ಸ್ಟ್ರೂಮೆಂಟ್ದ ಎಕ್ಯುರೇಸಿಯನ್ನು ರಿಪೋರ್ಟ್ ಮಾಡ್ತೈತಿ. ನೀವು ಎಕ್ಸಾಂಪಲ್ ಎಲ್ಲಿ ತೊಗೋಬೋದು? ಬಂಗಾರ ಅಂಗಡಿಯವ್ರ 0.01 ಗ್ರಾಮ್ ಜಾಸ್ತಿ ಹೋಯ್ತಂದ್ರೂ 150 ರೂಪಾಯಿ ನುಕ್ಸಾನ್, 0.1 ಗ್ರಾಮ್ ಹೋಯ್ತಂದ್ರೂ 1,500 ರೂಪಾಯಿ ನುಕ್ಸಾನ್. ಕರೆಕ್ಟಾ? ಬಂಗಾರ ಅಂಗಡಿ ಮುಚ್ಕೊಂಡು ಹೋಗ್ದಾಗ್ತೈತೆ ಪಾಪ ಅವ್ರು. ಸೊ ಅದಕ್ಕಾಗಿ ಆಫ್ಟರ್ ಡೆಸಿಮಲ್ ನೀವು ಎಲ್ಲಿ ತನಕ ಬರೆಯತ್ತೀರಿ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಆಫ್ಟರ್ ಡೆಸಿಮಲ್ ಆದ್ವಾಗ ನಿಮ್ಮ ಮನಸ್ಸಿಂದ ನೀವು ಡಿಜಿಟ್ಸನ್ನು ಬರೀದಿಲ್ಲ. ಇಲ್ಲಿ ಇನ್ಸ್ಟ್ರೂಮೆಂಟ್ ಏನು ಹೇಳತ್ತೆ? ಈ ಇನ್ಸ್ಟ್ರೂಮೆಂಟ್ ಏನು ಹೇಳತ್ತಿತ್ತು? ಡೆಸಿಮಲ್ ಆದ್ಬಳಿಕ ಬರೀ 1 ಡಿಜಿಟ್ ತನಕ ಏನು ಮಾಡ್ಬೋದು? ಇದು ತೂಕವನ್ನು ಮೆಜರ್ಮೆಂಟ್ ಮಾಡ್ಬೋದು. ಈ ಒಂದು ಇನ್ಸ್ಟ್ರೂಮೆಂಟ ಡೆಸಿಮಲ್ ಆದ್ಬಳಿಕ 0 ತನಕ 2 ಡಿಜಿಟ್ಸ್ ತನಕ ತೂಕ ಮೆಜರ್ಮೆಂಟ್ ಮಾಡ್ಬೋದು. ಇದು ಇದರ ಅರ್ಥ ಇದಕ್ಕಿಂತನೂ ಈ ಇನ್ಸ್ಟ್ರೂಮೆಂಟ್ ಏನ ಜಾಸ್ತಿ ಎಕ್ಯುರೇಸಿಯನ್ನು ತೋರಿಸುತ್ತೆ. ಪಾಪಿನ ಆ ಹುಡುಗ ಗೊತ್ತಿಲ್ಲಾಗಿತ್ತದ, ಅನಾನ ಕನ್ಫ್ಯೂಸ್ ಆದವ. ಬಟ್ ನಿಮಗೆ ಇವತ್ತು ಗೊತ್ತೈತಿಲ್ಲ, ನಾಳೆ ಎಲ್ಲರೂ ನೀವು ಮಾರ್ಕೆಟಿಗೆ ಇದು ಹೋದ್ರೆ ಅಂತಂದ್ರೆ ಏನಾದರೂ ತರಕಾರಿ ತರಕ್ಕೆ, ಅವಾಗ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡ್ರಿ. ಇದ್ರ ಮೀನಿಂಗ್ ನಿಮ್ಗೆ ಗೊತ್ತೈತೀಗ. ಸೊ ಇವತ್ತೊಂದು ಹೊಸ ಟಾಪಿಕ್ ನಾವು ಕಲಿಯಾಡ್ತೀವಿ, ಯಾವುದಂತಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೇಳಿ. ಮೋಸ್ಟ್ ಪ್ರೊಬ್ಯಾಬ್ಲಿ ಎಲ್ಲ ಸ್ಟೂಡೆಂಟ್ಸ್ ಇಗ್ನೋರ್ ಮಾಡುವಂಥದ್ದು ಟಾಪಿಕ್ ಐತಿ ಇದು, ಬಟ್ ಭಾಳ ಈಸಿ ಟಾಪಿಕ್ ಐತೆ. ಓಕೆ, ಇವತ್ತು ಸ್ಟಾರ್ಟ್ ಮಾಡೋಣ. ಇದನ್ನು ನೀವು ನೋಟ್ ಮಾಡ್ಕೊಳ್ಳೋದ್ರೆ ಮಾಡ್ಕೊರಿ, ಅಥವಾ ನಾವು ಕಂಟಿನ್ಯೂ ಮಾಡೋಣ. ಏನಾಗಿತ್ತಂದ್ರೆ ಹಿಂದಿನ ಕ್ಲಾಸ್ಗಳದಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ನಾವು, ರಾಡ್ ಲೆಂತ್ ಕಂಡಿಡಿಯೋ ಎಕ್ಸ್ಪೆರಿಮೆಂಟ್ ಮಾಡಿದ್ದು ಇಲ್ಲ. ಅದ್ರಾಗ ಏನಾಗ್ತಿತ್ತು, ಒಂದು ರಾಡ್ ತೊಗೋತಿದ್ರಿ ನೀವು, ಈ ರೀತಿ ರಾಡ್ ಐತೆ ಅಂತ ತಿಳ್ಕೊರಿ. ರಾಡ್ ತೊಗೊಂಡ್ರಿ, ಈ ರಾಡ್ ಲೆಂತ್ ಅಳಿಬೇಕಾದ್ರೆ ಯಾವುದೋ ಒಂದು ಸ್ಕೇಲನ್ನು ಯೂಸ್ ಮಾಡ್ತಿದ್ರಿ. ಹೌದು, ಸ್ಕೇಲನ್ನು ಬಾಜುಕ್ಕೆ ಇಟ್ಕಿಸಿಂದ ಮೆಜರ್ಮೆಂಟನ್ನು ಮಾಡ್ತಿದ್ರಿ. ಈ ರೀತಿ ನಮ್ದು ಏನೋ 12 ಸೆಂಟಿಮೀಟ್ರ್ ಬಂದಿತ್ತು, 12.0 ಸೆಂಟಿಮೀಟ್ರ್, 12.0 ಸೆಂಟಿಮೀಟ್ರ್. ಇದಾದ ಬಳಿಕ ಇಲ್ಲಿ ಏನು ಬರ್ತಿತ್ತು ನಮ್ಮದು 12.1 ಸೆಂಟಿಮೀಟ್ರ್. ಸೊ ಇವಾಗ ಈ ರಾಡ್ ಲೆಂತ್ ಎಷ್ಟೈತಿ ಕೇಳಿದಾಗ ನೀವೇನು ಮಾಡ್ತಿದ್ರಿ? ಲೆಕ್ಕ ಹಾಕ್ತಿದ್ರಿ ಎಲ್ಲಿ ಬರತ್ತೆ ಅಂತ ಹೇಳಿ. ಇದೇನು ಮಾಡತ್ತಿ ಇನ್ಸ್ಟ್ರೂಮೆಂಟ್, ಈ ಸ್ಕೇಲ್ ಏನು ಹೇಳತ್ತಿ? ಈ ರಾಡ್ ಲೆಂತ್ 12.0 ಸೆಂಟಿಮೀಟ್ರನ್ನು ರಿಪೋರ್ಟ್ ಮಾಡ್ತಿದ್ರಿ. ರಾಡ್ ಲೆಂತ್ ಕೇಳಿದಾಗ 12.0 ಸೆಂಟಿಮೀಟ್ರನ್ನ ರಿಪೋರ್ಟ್ ಮಾಡ್ತಿದ್ರಿ, ಅಥವಾ 12.1 ಸೆಂಟಿಮೀಟ್ರನ್ನ ರಿಪೋರ್ಟ್ ಮಾಡ್ತಿದ್ರಿ. ಯಾಕೆ ಹೇಳ್ರಿ? ರಾಡ್ ಲೆಂತ್ ಅಂದ್ರೂ ಇಲ್ಲಿ ಬರತ್ತೆ, ಓಕೆ, ನಡಬಾರ್ಕ್ ಬರತ್ತೆ. ಬಟ್ ಈ ಒಂದು ಸ್ಕೇಲ 12.0 ಸೆಂಟಿಮೀಟ್ರ್ ಆದ ಬಳಿಕ ಡೈರೆಕ್ಟ್ ಎಲ್ಲಿ ಜಂಪ್ ಆಗತ್ತೆ? 12.1 ಸೆಂಟಿಮೀಟ್ರ್ಗೆ. ಅದಕ್ಕಿಂತ ನಡಬಾರ್ಕ್ ವ್ಯಾಲ್ಯೂಗಳನ್ನು ಈ ಸ್ಕೇಲ್ದಿಂದ ಮೆಜರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೌದು, ಆನ್ಸರ್ ಏನು ರಿಪೋರ್ಟ್ ಮಾಡ್ತಿದ್ರಿ ನೀವು? 12.0 ಸೆಂಟಿಮೀಟ್ರ್ ಆರ್ 12.1 ಸೆಂಟಿಮೀಟ್ರ್. ಹೌದು, ಈ ರೀತಿ ರಿಪೋರ್ಟ್ ಮಾಡ್ತಿದ್ರಿ ಇನ್ಸ್ಟ್ರೂಮೆಂಟ್ ಪ್ರಕಾರ. ನಿಮ್ಮ ಪ್ರಕಾರ ಅಲ್ಲ, ನಿಮ್ಮ ಪ್ರಕಾರ ಅಂತೂ 12.05 ಕೂಡ ಇಲ್ಲಿ ಆನ್ಸರ್ ಆಗ್ಬೋದು. ಬಟ್ ಇನ್ಸ್ಟ್ರೂಮೆಂಟ್ ಏನು ಹೇಳತ್ತೆ? 12.0 ಸೆಂಟಿಮೀಟ್ರ್ ಆರ್ 12.1 ಸೆಂಟಿಮೀಟ್ರ್ ರಿಪೋರ್ಟ್ ಮಾಡ್ತಿದ್ರಿ. ಇವಾಗ ನೋಡ್ರಿ 12 ಸೆಂಟಿಮೀಟ್ರ್ ತನಕ ಅಂತರೂ ನೋಡ್ರಿ 12 ಸೆಂಟಿಮೀಟ್ರ್ ತನಕ ಅಂತರೂ ಈ ಸ್ಕೇಲ್ ಇದ್ದದ ಈ ರಾಡ್ ಲೆಂತನ ಅಕ್ಯುರೇಟಾಗಿ ಮೆಜರ್ಮೆಂಟ್ ಮಾಡೈತಿ. 12 ಸೆಂಟಿಮೀಟ್ರ್ ತನಕ ಏನು ಮಾಡೈತಿ?
ಈ ಸ್ಕೇಲ ಈ ರಾಡ್ ಲೆಂತನ್ನು ಆಗಿ ಮೆಜರ್ಮೆಂಟ್ ಮಾಡೈತಿ. ಬಟ್ ಮ್ಯಾಗಿಂದ 0.0 ಅಥವಾ 0.1 ಏನೈತಿಲ್ಲ, ಇದು ಅಕ್ಯುರೇಟ್ ಅಲ್ಲ. ನಿಮಗೆ ಗೊತ್ತೈತಿ ಈ ರಾಡ್ ಲೆಂತ್ 12.0 ಸೆಂಟಿಮೀಟರ್ಗಿಂತ ಮ್ಯಾಗ್ ಹೋಗೈತೆ ಅಂತ ಹೇಳಿ. ನಿಮಗೆ ಇದು ಗೊತ್ತೈತಿ 12.1 ಸೆಂಟಿಮೀಟರ್ಗಿಂತ ರಾಡ್ ಲೆಂತ್ ಕಡಿಮೆ ಐತೆ ಅಂತ ಹೇಳಿ ಗೊತ್ತೈತಿ. ಬಟ್ ಇವುಗಳನ್ನು ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ, ರಿಪೋರ್ಟ್ ಇದನ್ನ ಮಾಡ್ತೀವಿ ನಾವು. 12 ಸೆಂಟಿಮೀಟರ್ ತನಕ ಅಕ್ಯುರೇಟ್ ಐತೆ, ಬಟ್ ಮ್ಯಾಗಿನ 0.0 ಅಥವಾ 0.1 ಏನಿದೆ ಅಕ್ಯುರೇಟ್ ಇಲ್ಲಿದೆ. ಯಾವತ್ತೂ ಇದು ಡೌಟ್ಫುಲ್ ಇರೋದು. ಸೊ ಇದ್ರಾಗ 3 ಡಿಜಿಟ್ ಅದಾವೆ, 1, 2, 0.1. ಈ 3 ಡಿಜಿಟ್ದಾಗ ಯಾವ್ದು ಅಕ್ಯುರೇಟ್ ವ್ಯಾಲ್ಯೂ ಇರ್ತೈತಿ ಅದಕ್ಕೆ ನಾವು ಸರ್ಟನ್ ಡಿಜಿಟ್ಸ್ ಅಂತ ಹೇಳಿ ಕರಿತೀವಿ. 12 ತನ ಏನೈತಿ ಅಕ್ಯುರೇಟ್ ಐತಿ. ಇದರ ಅರ್ಥ 1 ಮತ್ತು 2 ಅನ್ನೋದು ಏನು ಡಿಜಿಟ್ ಅದಾವಲ್ಲ ಇವು ಏನು ಅನ್ಸ್ಕೋತಾವು, ಸರ್ಟನ್ ಡಿಜಿಟ್ಸ್ ಅಂತ ಹೇಳಿ ಅನ್ಸ್ಕೋತಾವು. ಸರ್ಟನ್ ಅಂತಂದ್ರೆ ಅಕ್ಯುರೇಟ್ ಡಿಜಿಟ್ಸ್, ಸರ್ಟನ್ ಡಿಜಿಟ್ಸ್. ಬಟ್ ಇದು 0.1 ಅಥವಾ 0.0 ಏನೈತಿಲ್ಲ ಇದು ಅಕ್ಯುರೇಟ್ ಅಲ್ಲಿದೆ. ಏನಾದರೂ ಇದ್ರಾಗ ಪ್ರಾಬ್ಲಮ್ ಐತಿ, ಎರರ್ಸ್ ಅದಾವೆ, ಡೌಟ್ಫುಲ್ ಡಿಜಿಟ್ ಐತಿದ. ಇದಕ್ಕೆ ಏನಂತ ಕರಿಬೋದು ನಾವು, ಅನ್ಸರ್ಟನ್ ಡಿಜಿಟ್ಸ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ, ಅನ್ಸರ್ಟನ್ ಡಿಜಿಟ್ಸ್ ಅಂತೇಳಿ. ಅನ್ಸರ್ಟನ್ ಯಾಕೆ ಹೇಳ್ರಿ, ಅದು ಅಕ್ಯುರೇಟ್ ಅಲ್ಲ, ನಮಗೆ ಗೊತ್ತದ. ಬಟ್ ಇನ್ಸ್ಟ್ರೂಮೆಂಟ್ ಹೇಳಾಯ್ತೀನಿ ಏನು ಮಾಡೋಕ್ಕೆ ಬರೋದಿಲ್ಲ. 12.0 ಅಥವಾ 12.1 ಆನ್ಸರ್ ಆಗ್ತೈತಿ ಈ ರಾಡ್ ಲೆಂತ್ ತೊಗೊಂಡು ಅಂತಂದ್ರನ. ಬಟ್ ಪ್ರಾಬ್ಲಮ್ ಏನೈತೆ ಅದ್ರಾಗ 12 ತನಕ ಅಕ್ಯುರೇಟ್ ಆಗಿ ಮಾಡಿದ್ದೆ, ಬಟ್ ಮ್ಯಾಗಿನ 0.1 ಅಥವಾ 0.0 ಅಕ್ಯುರೇಟ್ ಅಲ್ಲ, ಡೌಟ್ಫುಲ್ ಐತೆ ಅದು. ಅದಕ್ಕಾಗಿ 1 ಮತ್ತು 2 ಏನು ಡಿಜಿಟ್ಸ್ ಅಲ್ಲ ಇವು 2 ಡಿಜಿಟ್ಸನ್ನು ನಾನು ಸರ್ಟನ್ ಡಿಜಿಟ್ಸ್ ಅಂತ ಕರಿತೀನೋ. 0.1 ನಾನು ಏನು ಮಾಡ್ತೀನೋ 0.1 ಅಥವಾ 0.0 ಏನೈತಿಲ್ಲ ಅದಕ್ಕೆ ಅನ್ಸರ್ಟನ್ ಡಿಜಿಟ್ಸ್ ಅಂತ ಹೇಳಿ ಕರಿತೀವಿ. ಯಾಕೆ ಹೇಳ್ರಿ ಅದು ಅಕ್ಯುರೇಟ್ ಅಲ್ಲ. ಹೌದು. ಇನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದ್ರೆ ನಮ್ಮ ಒಂದು ರಿಪೋರ್ಟ್ ಏನು ಮಾಡ್ಯಾವಲ್ಲ ವ್ಯಾಲ್ಯೂ ಒಳಗೆ ಎಷ್ಟು ಸರ್ಟನ್ ಡಿಜಿಟ್ಸ್ ಅದಾವು ಮತ್ತು ಎಷ್ಟು ಅನ್ಸರ್ಟನ್ ಡಿಜಿಟ್ಸ್ ಅದಾವು ಎರಡು ಕೂಡಿಸಿ ಹೇಳ್ರಿ ಅಂತಂದ್ರೆ ನೀವು ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಎಷ್ಟು ಅದಾವ ಅಂತ ಹೇಳ್ಬೋದು. ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತಂದ್ರೆ ಇಷ್ಟ, ಅನ್ಸರ್ಟನ್ ಡಿಜಿಟ್ಸ್ ಎಷ್ಟು ಅದಾವು ಮತ್ತು ಸರ್ಟನ್ ಡಿಜಿಟ್ಸ್ ಎಷ್ಟು ಅದಾವು ಎರಡು ಕೂಡಿಸ್ಕಿಸಿಂದ ಹೇಳ್ರಿ ಅಂತಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವ ಅನ್ನೋದು ನಮಗೆ ಗೊತ್ತಾಗ್ತದೆ. ಸಿಗ್ನಿಫಿಕೆಂಟ್ ಫಿಗರ್ಸದ ಕೆಲಸ ಏನು ಹೇಳ್ರಿ, ಸಿಗ್ನಿಫಿಕೆಂಟ್ ಫಿಗರ್ಸದ ಕೆಲಸ ಏನಂತಂದ್ರೆ ಒಂದು ವ್ಯಾಲ್ಯೂವನ್ನು ನೀವು ನೋಡ್ರಿ ಅಂತಂದ್ರೆ ಅದರ ಸಿಗ್ನಿಫಿಕೆಂಟ್ ಫಿಗರ್ಸ್ ಹೇಳ್ರಿ ಅಂತಂದ್ರೆ ಏನಾಗ್ತೈತಿ, ಒಂದು ಇನ್ಸ್ಟ್ರೂಮೆಂಟ್ ಎಷ್ಟು ಅಕ್ಯುರೇಸಿಯಿಂದ ಮೆಜರ್ಮೆಂಟ್ ಮಾಡತ್ತೆ ಅನ್ನೋದು ಗೊತ್ತಾಗ್ತೈತಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ಜಾಸ್ತಿ ಅದಾವೆ, ಇದರ ಅರ್ಥ ಏನ ಒಂದು ಇನ್ಸ್ಟ್ರೂಮೆಂಟ್ ಜಾಸ್ತಿಯಾಗಿ ಅಕ್ಯುರೇಸಿ ತೋರಿಸತ್ತೆ. ಸಿಗ್ನಿಫಿಕೆಂಟ್ ಫಿಗರ್ಸ್ ಒಂದು ವ್ಯಾಲ್ಯೂ ಒಳಗೆ ಜಾಸ್ತಿ ಬಂದು ಅಂತಂದ್ರೆ ಈ ಥರ ಅರ್ಥ ಏನ ಇನ್ಸ್ಟ್ರೂಮೆಂಟ್ ಅಕ್ಯುರೇಸಿ ಜಾಸ್ತಿ ಐತೆ ಅಂದಂಗೆ. ಇಷ್ಟ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನು ಹೇಳ್ತೈತಿ, ಒಂದು ಇನ್ಸ್ಟ್ರೂಮೆಂಟ್ ಎಷ್ಟು ಅಕ್ಯುರೇಟ್ ಆಗಿ ಮೆಜರ್ಮೆಂಟನ್ನು ಮಾಡ್ಬೋದು ಅನ್ನೋದು ಹೇಳ್ಕೊಡ್ತೈತೆ ನಮಗೆ. ಸೊ ಇವಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಹೆಂಗೆ ಹೇಳ್ಬೇಕು ನೀವು, ಸಿಗ್ನಿಫಿಕೆಂಟ್ ಫಿಗರ್ಸ್ ಕೇಳ್ರಿ ಅಂತಂದ್ರೆ ನೀವೇನು ಮಾಡ್ತೀರಿ, ಫಿಗರ್ಸ್ ಓಕೆ. ಸರ್ಟನ್ ಡಿಜಿಟ್ಸ್ ಎಷ್ಟು ಅದಾವು, ಸರ್ಟನ್ ಪ್ಲಸ್ ಅನ್ಸರ್ಟನ್ ಡಿಜಿಟ್ಸ್ ಎರಡು ಕೂಡ್ಸ್ಕಿಸಿಂದ ಹೇಳ್ರಿ ಅಂತಂದ್ರೆ ನಿಮ್ದು ಏನಾಗ್ತದೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವ ಅಂತ ಹೇಳಿ ಗೊತ್ತಾಗ್ತದೆ. ಇನ್ನು ಒಂದು ವ್ಯಾಲ್ಯೂ ಒಳಗೆ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವ ಅನ್ನೋದ ಕಂಡು ಹಿಡಿಯೋಕೆ ಒಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡ್ತೀವಿ. ಆ ರೂಲ್ಸ್ಗಳನ್ನು ನೋಡ್ಕೊಂಡು ಬರೋನು ನೀವು ನೋಟ್ ಮಾಡ್ಕೋಬೋದು. ಒಂದು ಯಾವುದೇ ಒಂದು ವ್ಯಾಲ್ಯೂ ಕೊಟ್ರೆ ಅಂತಂದ್ರೆ ಅದ್ರಾಗ ನಿಮಗೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವ ಅಂತ ಕೇಳ್ರಿ ಅಂತಂದ್ರೆ ಏನು ಹೇಳ್ತೀರಿ, ಅವಕ್ಕೊಂದಿಷ್ಟು ರೂಲ್ಸ್ ಅದಾವೆ ನೋಡಿರಿ. ಟೆಕ್ಸ್ಟ್ ಬುಕ್ದಾಗ ರೂಲ್ಸ್ ಏನಾಗಿರ್ತಾವೆ ಅಂತಂದ್ರೆ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಲ್ಯಾಂಗ್ವೇಜ್, ಇಂಗ್ಲೀಷ್ ಲ್ಯಾಂಗ್ವೇಜ್ದಾಗ ಕೊಟ್ಟಿರ್ತಾರೋ. ಭಾಳಷ್ಟು ಸ್ಟೂಡೆಂಟ್ಗಳಿಗೆ ಪ್ರಾಬ್ಲಮ್ ಏನು ಗೊತ್ತಾನ, ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕಾಗಿ ನಾನು ಈಸಿ ಲ್ಯಾಂಗ್ವೇಜ್ದಾಗ ನಮ್ಗೆ ರೂಲ್ಸ್ ಈ ಕನ್ನಡದಾಗ ಗೊತ್ತಿದ್ರೆ ಸಾಕು, ಕ್ವಶನ್ ಬರೋದೈತಿ ಈ ರೀತಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವ ಅಂತ ಕೇಳಕ್ಕೆ. ಓಕೆ, ಸ್ಟೇಟ್ಮೆಂಟ್ ನಮಗೆ ಯಾವ ಲ್ಯಾಂಗ್ವೇಜ್ದಾಗ ಈಸಿ ಆಗ್ತೈತೆ ಆ ಲ್ಯಾಂಗ್ವೇಜ್ದಾಗ ನೆನಪಿಟ್ಕೊಳ್ಳಿ ನಾವು. ನಾನು ಒಂದಿಷ್ಟು ರೂಲ್ಸ್ ಅದಾವ, ರೂಲ್ಸ್ಗಳನ್ನು ಈಸಿಯಾಗಿ ಹೇಳ್ಬಿಡ್ತೀನಿ ನಿಮಗೆ. ಫಸ್ಟ್ ರೂಲ್ ಏನಂತಂದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವ ಅಂತ ಹೇಳ್ಬೇಕಾದ್ರೆ 1 ರಿಂದ 9 ಸಂಖ್ಯೆಗಳು ಏನಿರ್ತಾವಲ್ಲ ಅವೆಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ಸ್ಕೊತಾವೆ. 1 2 3 4 5 6 7 8 9 ಇವೇನು ನಂಬರ್ಸ್ ಅದಲ್ಲ 1 ರಿಂದ 9 ಅವೆಲ್ಲರ ನಂಬರ್ಸ್ ನಿಮಗೆ ಕಂಡು ಬಂದು ಅಂತಂದ್ರೆ ಅವೆಲ್ಲ ಸಿಗ್ನಿಫಿಕೆಂಟ್ ಫಿಗರ್ಸನ. ಸೊ ಇಲ್ಲಿ ನೋಡ್ರಿ ಒಂದು ವ್ಯಾಲ್ಯೂ ಐತಿ 12.3 ಅಂತ ಹೇಳಿ. ಇಲ್ಲಿ ನೋಡ್ರಿ ಎಲ್ಲೆಲ್ಲಿ 1 ರಿಂದ 9 ಸಂಖ್ಯೆಗಳು ಕಂಡು ಬರ್ತಾವೆ ಅವಂದ್ರು ಸಿಗ್ನಿಫಿಕೆಂಟ್ ಫಿಗರ್ಸ. ಓಕೆ, 1 ಅನ್ನೋದು ಒಂದು ನಂಬರ್ ಐತಿ, 2 3 ಇವೇನ 1 ರಿಂದ 9 ಸಂಖ್ಯೆಗಳು ಎಷ್ಟು ಡಿಜಿಟ್ಸ್ ಅದಾವು, 1 2 3 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಆದವು ಇವು. 1 ರಿಂದ 9 ತನಕ ಸಂಖ್ಯೆಗಳು ಕಂಡು ಬಂದು ಅಂತಂದ್ರೆ ಅವಂತರ ಸಿಗ್ನಿಫಿಕೆಂಟ್ ಫಿಗರ್ಸ. ಇಲ್ಲಿ ನೋಡ್ರಿ 1 4 3 7 ಎಷ್ಟು ಅದಾವು, 1 2 3 4 4 ಡಿಜಿಟ್ಸ್ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ಸ್ಕೊತಾವೆ. ಯಾಕೆ ಹೇಳ್ರಿ, ಈ 1 ರಿಂದ 9 ಸಂಖ್ಯೆಗಳು ಅದಾವೆ. ಇಲ್ಲಿ ನೋಡ್ರಿ 12.67 2
6 7 3 ಡಿಜಿಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ ಇಲ್ಲಿ, 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಇದನ್ನೊಂದು ಬಿಡ್ರಿ, ಆ ರೂಲ್ ಹೇಳಿದ ಬಳಿಕ ಇದನ್ನ ಸಾಲ್ವ್ ಮಾಡಕ್ಕೆ ಅಂತ. ಇಲ್ಲಿ ನೋಡ್ರಿ, 1 ರಿಂದ 9 ತನಕ ಏನು ಸಂಖ್ಯೆಗಳು ಬರ್ತಾವೆ ಅವಂತರೂ ಸಿಗ್ನಿಫಿಕೆಂಟ್ ಫಿಗರ್ಸ್. ಸೆಕೆಂಡ್ ರೂಲ್ ಏನು ಹೇಳ್ತೈತೆ ಅಂತಂದ್ರೆ, ಯಾವುದೇ ಸಂಖ್ಯೆಯ ಆರಂಭಿಕ ಸೊನ್ನೆಗಳು ಸಿಗ್ನಿಫಿಕೆಂಟ್ಗಳಾಗಲ್ಲ. ಇದರ ಅರ್ಥ ಯಾವುದೇ ಒಂದು ನಂಬರ್ದಾಗ ಸ್ಟಾರ್ಟಿಂಗ್ ಝೀರೋಸ್ ಏನಿರ್ತಾವಲ್ಲ, ಸ್ಟಾರ್ಟಿಗೆ ಏನು ಝೀರೋ ಹತ್ತಿರ್ತಾವಲ್ಲ ಅವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅನ್ಸ್ಕೊಳಂಗಿಲ್ಲ. ಓಕೆ, ಇದನ್ನು ನೆನ್ಪಿಡ್ಬೇಕು ನೀವು. ಯಾವುದೇ ಒಂದು ಸಂಖ್ಯೆಯ ಆರಂಭಿಕ ಸೊನ್ನೆಗಳು ಸಿಗ್ನಿಫಿಕೆಂಟ್ಗಳಲ್ಲ. ಓಕೆ, ಸೊ ಇಲ್ಲಿ ನಂಬರ್ದಾಗ ಸ್ಟಾರ್ಟಿಂಗ್ ಝೀರೋ ಬರೈತಿ, ಇದಂತೂ ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಓಕೆ, 5 ಅನ್ನೋದು ಸಿಗ್ನಿಫಿಕೆಂಟ್ ಫಿಗರ್ ಐತಿ, 2 6 7 1 2 3 4 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ. ಇದ್ರಾಗ ಎಷ್ಟದಾವು? 4. ಸ್ಟಾರ್ಟಿಂಗ್ ಝೀರೋಸನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಇಲ್ಲಿ ನೋಡ್ರಿ, ಇದೈತಲ್ಲ ಅದು, ಹಾಂ ಇದೈತೆ ಅದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎಷ್ಟದು? 4 ಸಿಗ್ನಿಫಿಕೆಂಟ್ ಫಿಗರ್ಸ್. ಸ್ಟಾರ್ಟಿಂಗ್ ಝೀರೋದನ್ನು ಕನ್ಸಿಡರ್ ಮಾಡಬೇಡ್ರಿ. 1 ರಿಂದ 9 ತನಕ ಏನು ಸಂಖ್ಯೆಗಳದಾವಲ್ಲ ಅವತ್ರ ನಂತರ ಏನು ಮಾಡ್ಬೇಕು ನೀವು? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ಸ್ಟಾರ್ಟಿಂಗ್ದಾಗ ಝೀರೋ ಹತ್ತಿತ್ತಂದ್ರೆ ಅದನ್ನು ಕನ್ಸಿಡರ್ ಮಾಡಬೇಡ್ರಿ. ನೋಡ್ರಿ, ಇಲ್ಲಿ ಸ್ಟಾರ್ಟಿಂಗ್ದಾಗ ಆರಂಭಿಕ ಸೊನ್ನೆಗಳು ಇವೇನಿವ ಇನ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿವು 0 0. ಬಟ್ 1 ಅನ್ನೋದು ಏನೈತಿ? ಸಿಗ್ನಿಫಿಕೆಂಟ್ ಫಿಗರ್ ಐತಿ. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಾದವು ಇದ್ರಾಗ? 1 ಸಿಗ್ನಿಫಿಕೆಂಟ್ ಫಿಗರ್ ಐತಿ. ಇದ್ರಾಗ ಸ್ಟಾರ್ಟಿಂಗ್ ಝೀರೋಸ್ ಅಂತೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲಿವು. ಆಮೇಲೆ 4 ಅನ್ನೋದು ಸಿಗ್ನಿಫಿಕೆಂಟ್ ಫಿಗರ್, 2 ಅನ್ನೋದು ಸಿಗ್ನಿಫಿಕೆಂಟ್ ಫಿಗರ್. ಎಷ್ಟದು? 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ಇದ್ರಾಗ. ಸೊ ನೆಕ್ಸ್ಟ್ ನೋಡ್ರಿ, ಇದು ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಎಷ್ಟು ಉಳಿದು? ಇದೊಂದ ಮತ್ತು ಇದೊಂದ. ಎಷ್ಟದು? 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅಲ್ಲ. ಸೊ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ರಾಗ ಅದಾವ. ಸೊ ಸಿಗ್ನಿಫಿಕೆಂಟ್ ಫಿಗರ್ಸ್ದು ಎರಡು ರೂಲ್ಸನ್ನು ಕಲಿತು. ಒಂದೇದಿನ 1 ರಿಂದ 9 ತನಕ ಏನು ಸಂಖ್ಯೆಗಳು ಬರ್ತಾವಲ್ಲ ಅದ್ರ ನಂತರ ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ಮತ್ತು ಸ್ಟಾರ್ಟಿಂಗ್ ಝೀರೋಸನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಇದನ್ನ 2 ರೂಲ್ಸನ್ನು ನೀವು ಬರೆದಿಟ್ಕೋರಿ, ನೋಟ್ ಮಾಡ್ಕೊರಿ. ನೆಕ್ಸ್ಟ್ ರೂಲ್ಸ್ಗಳನ್ನ ನೋಡೋಣ. ನೋಡ್ರಿ, ನೆಕ್ಸ್ಟ್ ರೂಲ್ ಯಾವುದಂತಂದ್ರೆ ಥರ್ಡ್ ರೂಲ್ ನಮ್ಮದ. 1 ರಿಂದ 9 ಏನು ಸಂಖ್ಯೆಗಳು ಇರ್ತಾವಲ್ಲ ಅಂಥ ಸಂಖ್ಯೆಗಳ ನಡಬಾರ್ಕ ಎಲ್ಲರ ಸೊನ್ನೆಗಳು ಬಂದು ಅಂತಂದ್ರೆ ಆ ಸೊನ್ನೆಗಳನ್ನ ನಾವು ಏನು ಮಾಡಬೇಕಾಗ್ತೈತಿ? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೇಳಿ ಕನ್ಸಿಡರ್ ಮಾಡಬೇಕಾಗ್ತೈತಿ. ಇದ್ರದ್ದು ಎಕ್ಸಾಂಪಲ್ ನೋಡ್ಕಿಸಿಂದ ಅರ್ಥ ಮಾಡ್ಕೊಳ್ಳಿ ನಾವು. ನೋಡ್ರಿ, ಇಲ್ಲಿ 1 ರಿಂದ 9 ತನಕ ಏನು ಸಂಖ್ಯೆಗಳದಲ್ಲ ಅದ್ರ ನಂತರ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೇಳಿ ಕನ್ಸಿಡರ್ ಮಾಡಬೇಕಾ. ಸೊ ಇಲ್ಲಿ 1 ಮತ್ತು 1 ಅಂತೂ ಸಿಗ್ನಿಫಿಕೆಂಟ್ ಫಿಗರ್ಸ. ಇನ್ನು ಇವು 2 1 ರಿಂದ 9 ಏನು ಸಂಖ್ಯೆಗಳದ ಅದ್ರ ನಡಬಾರ್ಕ ಝೀರೋಸ್ ಅದಾವೆ ನೋಡ್ರಿ. ಇಲ್ಲಿ ಈ ಝೀರೋಸನ್ನು ಕೂಡ ನಾವು ಏನು ಮಾಡಬೇಕು? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕು. ಹಾಗಾದ್ರೆ 1 ಸಿಗ್ನಿಫಿಕೆಂಟ್ ಫಿಗರ್, 2 3 4 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದು. 1 ರಿಂದ 9 ತನಕ ಇದ್ರ ನಡಬಾರ್ಕ ಎಲ್ಲರೇ ಝೀರೋ ಸಿಕ್ಕೊಂಡಿದ್ದು ಅಂತಂದ್ರೆ ಆ ಝೀರೋಸನ್ನು ನೀವು ಏನು ಮಾಡಬೇಕು? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಇಲ್ಲಿ 1 2 3 2 ಮತ್ತು 4ದ ನಡಬಾರ್ಕ ಸಿಕ್ಕೊಂಡಿದ್ದು 0. ಈ ಝೀರೋನು ಕೂಡ ಏನಾತಿಲ್ಲಿ? ಸಿಗ್ನಿಫಿಕೆಂಟ್ ಫಿಗರ್ ಅನಿಸ್ಕೋತದೆ. ಸೊ ಇಲ್ಲಿ ಎಷ್ಟು ಅದಾವು? 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದು. ಇಲ್ಲಿ 1 ಮತ್ತು 4 ನಡಬಾರ್ಕ 0 ಸಿಕ್ಕೊಂಡವು. ಹಾಗಾದ್ರೆ ಇವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದು. 1 2 3 4. ಇನ್ನು ನೆಕ್ಸ್ಟ್ ನೋಡ್ರಿ, ಸ್ಟಾರ್ಟಿಂಗ್ ಝೀರೋಸ್ ಆರಂಭಿಕ ಸೊನ್ನೆಗಳನ್ನಂತರೂ ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಬಟ್ 2 ನಂಬರ್ಗಳು ನಡಬಾರ್ಕ 0 ಸಿಕ್ಕೊಂಡು ಅಂತಂದ್ರೆ ಅದ್ರನ್ನ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ ನೋಡ್ರಿ, 1 ಮತ್ತು 1 ನಡಬಾರ್ಕ ಈ 0 ಸಿಕ್ಕೊಂಡೈತೆ. ಇದರ ಅರ್ಥ ಇದನ್ನ ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕಾ. 1 ಅಂತೂ ಸಿಗ್ನಿಫಿಕೆಂಟ್ ಫಿಗರ್ ಐತೆ. 1 2 3 ಇದ್ರಾಗ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಹೌದು, ಎಕ್ಸಾಂಪಲಿಂದ ಅರ್ಥ ಆಯ್ತು. 2 ಸಂಖ್ಯೆಗಳು ನಮ್ಮ 1 ರಿಂದ 9 ತನಕ ಏನು ಸಂಖ್ಯೆಗಳು ಅದಾವಲ್ಲ ಅಂಥ ಸಂಖ್ಯೆಗಳು ನಡಬಾರ್ಕ ಎಲ್ಲರೂ 0 ಸಿಕ್ಕೊಂಡು ಅಂತಂದ್ರೆ ಆ ಝೀರೋಸನ್ನು ನೀವು ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡಬೇಕು. 4th ರೂಲ್ ಏನಂತಂದ್ರೆ ನಮ್ಮ ಸಿಗ್ನಿಫಿಕೆಂಟ್ ಫಿಗರ್ಸ್ದ, ಯಾವುದೇ ಸಂಖ್ಯೆಯಲ್ಲಿ ಡೆಸಿಮಲ್ ಇಲ್ಲವಾದರೆ ಆವಾಗ ಕೊನೆಯ ಸೊನ್ನೆಗಳು ಸಿಗ್ನಿಫಿಕೆಂಟ್ ಫಿಗರ್ಸ್ನಲ್ಲಿ ಕನ್ಸಿಡರ್ ಮಾಡಲ್ಲ. ಇದರ ಅರ್ಥ ಯಾವುದೇ ಒಂದು ಸಂಖ್ಯೆ ಕೊಟ್ಟಾರೆ ನಿಮಗೆ, ಆ ಸಂಖ್ಯೆದಾಗ ಡೆಸಿಮಲನ್ನು ಕೊಟ್ಟಿಲ್ಲ ಅವ್ರು. ಡೆಸಿಮಲ್ ಅಂತಂದ್ರೆ ಪಾಯಿಂಟ್ ಕೊಟ್ಟಿಲ್ಲ, ಎಲ್ಲಿ ಐತೆ ಅನ್ನೋದು. ಸೊ ಅಂಥ ಕೇಸ್ದಾಗ ಕೊನೆಯ ಸೊನ್ನೆಗಳು ಏನಿರ್ತಾವಲ್ಲ, ಎಂಡಿಗೆ ಏನು ಝೀರೋಸ್ ಹತ್ತಿರ್ತಾವಲ್ಲ ಅದ್ರ ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ದಾಗ ಕನ್ಸಿಡರ್ ಮಾಡೋಂಗಿಲ್ಲ. ಸೊ ಈ ಒಂದು ವ್ಯಾಲ್ಯೂ 1200 ಅನ್ನೋದ್ರಾಗ ಡೆಸಿಮಲ್ ಪಾಯಿಂಟ್ ಎಲ್ಲಿ ಐತೆ ಅನ್ನೋದು ಗೊತ್ತಿಲ್ಲ ನಮಗೆ, ತೋರಿಸಿಲ್ಲ ಅದ್ರಾಗ. ಇದರ ಅರ್ಥ ಎಂಡಿಂಗ್ ಝೀರೋಸನ್ನು ಕನ್ಸಿಡರ್ ಮಾಡೋಂಗಿಲ್ಲ. ಎಂಡಿಂಗ್ ಝೀರೋಸನ್ನು ನೀವೇನು ಮಾಡೋಂಗಿಲ್ಲ? ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಉಳಿತೇನಾ 1 2 ಇದ್ರಾಗ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಇದ್ರಾಗೂ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಇದ್ರಾಗ 1 ಸಿಗ್ನಿಫಿಕೆಂಟ್ ಫಿಗರ್ ಐತಿ. ಇದ್ರಾಗ 3 ಮತ್ತು 5 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಎಂಡಿಂಗ್ ಝೀರೋಸ್ ಯಾವಾಗ ಕನ್ಸಿಡರ್ ಆಗಂಗಿಲ್ಲ ಹೇಳ್ರಿ? ಡೆಸಿಮಲ್ ಇಲ್ಲ ಅಂತಂದ್ರೆ ಒಂದು ನಂಬರ್ ಒಳಗೆ ಡೆಸಿಮಲ್ ಪಾಯಿಂಟ್ ಇಲ್ಲ ಅಂದ್ರೆ ಎಂಡಿಂಗ್ ಝೀರೋಸನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಓಕೆ, ಇವತ್ತಾಗ ನಾವು 4 ರೂಲ್ಸ್ ಆಗ್ಯಾವ, ನೋಟ್ ಮಾಡ್ಕೋಬೋದು. ನೆಕ್ಸ್ಟ್ ರೂಲಿಗೆ ಹೋಗೋಣ ನಾವು.
ರೂಲ್ ನಂಬರ್ 5 ಏನು ಹೇಳ್ತೈತೆ ಅಂತಂದ್ರೆ ಯಾವುದೇ ಒಂದು ವ್ಯಾಲ್ಯೂ ಒಳಗೆ ಡೆಸಿಮಲ್ ಪಾಯಿಂಟ್ ಕೊಟ್ಟಿರ ಅಂತಂದ್ರೆ ಎಂಡಿಂಗ್ ಝೀರೋಸ್ ಏನಿರ್ತಾವಲ್ಲ, ಎಂಡಿಗೆ 10 ಕೊನೆಯ ಸೊನ್ನೆಗಳು, ಅವುಗಳನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಏನು ಹೇಳಾಯ್ತು ರೂಲ, ಒಂದು ಸಂಖ್ಯೆಯಲ್ಲಿ ಡೆಸಿಮಲ್ ಪಾಯಿಂಟ್ ಇದ್ದರೆ ಆವಾಗ ಕೊನೆಯ ಸೊನ್ನೆಗಳನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ನಲ್ಲಿ ಕನ್ಸಿಡರ್ ಮಾಡಬೇಕು. ಒಂದು ವ್ಯಾಲ್ಯೂ ಕೊಟ್ಟಾರೋ ಅದ್ರಾಗ ಡೆಸಿಮಲ್ ಪಾಯಿಂಟನ್ನು ಕೊಟ್ಟಾರ, ಅವಾಗ ಎಂಡಿಂಗ್ ಝೀರೋಸನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ನಲ್ಲಿ ಕನ್ಸಿಡರ್ ಮಾಡಬೇಕು ನೀವು. ಯಾವ ರೀತಿ ಅಂತಂದರೆ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಪಾಯಿಂಟ್ ಐತಿ, ನಮ್ದು ಏನು 4.00 ಅನ್ನೋದು ವ್ಯಾಲ್ಯೂ ಐತಿಲ್ಲ, ಇದ್ರಾಗ ಡೆಸಿಮಲ್ ಪಾಯಿಂಟ್ ಐತಿ. ಹಾಗಾದರೆ ಎಂಡಿಂಗ್ ಝೀರೋಸ್ ಅದಾವಲ್ಲ, ಎಂಡಿಂಗ್ ಝೀರೋಸನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ನ ಕನ್ಸಿಡರ್ ಮಾಡಬೇಕು. ಸೊ 4 ಅನ್ನೋದು ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ್, ಮತ್ತು 00 ಕೂಡ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕನ್ಸಿಡರ್ ಮಾಡ್ತೀರಿ. 1 2 3 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ಅದ್ರ. ಹೌದು, ಈಸಿ ಐತಿ. ನೆಕ್ಸ್ಟ್ ನೋಡ್ರಿ, ಈ ಒಂದು ವ್ಯಾಲ್ಯೂ ಒಳಗೆ ಪಾಯಿಂಟ್ ಕೊಟ್ಟಾರ, ಇದರ ಅರ್ಥ ಎಂಡಿಂಗ್ ಝೀರೋಸನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ನಾಗ ಕನ್ಸಿಡರ್ ಮಾಡಬೇಕು. ಇದು ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು, ಇದು ಸಿಗ್ನಿಫಿಕೆಂಟ್ ಫಿಗರ್ ಆತ. 2 ಅನ್ನೋದು ಒಂದು ಸಿಗ್ನಿಫಿಕೆಂಟ್ ಫಿಗರ್. ಇದ್ರಾಗ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಸ್ಟಾರ್ಟಿಂಗ್ 0 ಇದನ್ನು ಸಿಗ್ನಿಫಿಕೆಂಟ್ ಫಿಗರ್ನಾಗ ಕನ್ಸಿಡರ್ ಮಾಡೋದಿಲ್ಲ, ಆರಂಭಿಕ ಸೊನ್ನೆಗಳನ್ನು ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡೋದಿಲ್ಲ. ಇದ್ರಾಗ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದು 3. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ ಒಂದು ವ್ಯಾಲ್ಯೂ ಒಳಗೆ ಪಾಯಿಂಟ್ ಕೊಟ್ಟಾರ, ಇದರ ಅರ್ಥ ಏನ, ಎಂಡಿಂಗ್ ಝೀರೋಸ್ ಅವಲ್ಲ ನೋಡ್ರಿ, ಇದು ಎಂಡಿಂಗ್ ಝೀರೋನ, ಕೊನೆಯ ಸೊನ್ನೆಗಳು ಇವು. ಸೊ ಇವುಗಳನ್ನು ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡ್ಬೇಕಾ. 1 ಅನ್ನೋದು ಕೂಡ ಸಿಗ್ನಿಫಿಕೆಂಟ್ ಫಿಗರ್ನ, ಎಷ್ಟದು 1 2 3 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ಇದ್ರಾಗ. ನೋಡ್ರಿ, ಈ ಒಂದು ವ್ಯಾಲ್ಯೂ ಒಳಗೂ ಪಾಯಿಂಟ್ ಕೊಟ್ಟಾರ, ಎಂಡಿಂಗ್ ಝೀರೋಸ್ ಯಾವ ಹೇಳ್ರಿ ನೋಡ್ರಿ, ಇಲ್ಲಿ ಇದು ಎಂಡಿಂಗ್ ಝೀರೋ ಆಗ್ತದೆ. ಇವು ಸ್ಟಾರ್ಟಿಂಗ್ ಮೊದಲೇ ಸೊನ್ನೆಗಳು, ಆರಂಭಿಕ ಸೊನ್ನೆಗಳು, ಇದು ಎಂಡಿಂಗ್ ಝೀರೋ. ಹಂಗಾಯ್ತಂದ್ರೆ ಮೊದಲ ಸೊನ್ನೆಗಳ ನಂತರ ನಾವು ಏನು ಮಾಡೋಂಗಿಲ್ಲ, ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಬಟ್ 6 ಅನ್ನೋದು ಒಂದು ಸಿಗ್ನಿಫಿಕೆಂಟ್ ಫಿಗರ, ಮತ್ತು ಇದು ಕೊನೆಯ ಸೊನ್ನೆಯನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ದಾಗ ಕನ್ಸಿಡರ್ ಮಾಡ್ತೀವಿ. ಸೊ ಹಿಂಗಾದ್ರೆ ಎಷ್ಟು ಆಗ್ತಿದ್ದ 2. ನೋಡ್ರಿ, ಮೊದಲ ಸೊನ್ನೆಗಳು, ಆರಂಭಿಕ ಸೊನ್ನೆಗಳು ಕನ್ಫ್ಯೂಷನ್ ಇತ್ತಂದ್ರೆ ನಿಮ್ಗೆ ಫಸ್ಟ್ 1 ರಿಂದ 9 ತನಕ ಏನು ಸಂಖ್ಯೆಗಳು ಬರ್ತಾವಲ್ಲ, ಅದಕ್ಕಿಂತ ಮೊದಲು ಯಾವ ಸೊನ್ನೆಗಳು ಬರ್ದಿರ್ತಾರಲ್ಲ ಅಂಥ ಸೊನ್ನೆಗಳಿಗೆ ನಾವು ಆರಂಭಿಕ ಸೊನ್ನೆಗಳು ಅನ್ಬೇಕು. ಸೊ 6ಗಿಂತ ಮೊದಲು ಬರತ್ತಾವೆ ಇವು ಸೊನ್ನೆಗಳು. 6 ಫಸ್ಟ್ 1 ರಿಂದ 9 ಒಳಗಿನ ಸಂಖ್ಯೆ ಇದೆ, ಅದಕ್ಕಿಂತ ಮೊದಲು ಬರ್ತಾವಲ್ಲ ಝೀರೋಸ್, ಅಂಥ ಝೀರೋಸನ್ನು ಪ್ರಾರಂಭಿಕ ಸೊನ್ನೆಗಳಂತ ತಿಳ್ಕೊಬೇಕು ನೀವು. ಸೊ ಈ ಒಂದು ವ್ಯಾಲ್ಯೂ ಒಳಗೆ ಪಾಯಿಂಟ್ ಕೊಟ್ಟರು, ಎಂಡಿಂಗ್ ಝೀರೋ ಅಂತೂ ಸಿಗ್ನಿಫಿಕೆಂಟ್ ಫಿಗರ್. ಇಲ್ಲಿ 6 ಅನ್ನೋದು ಒಂದು ಸಿಗ್ನಿಫಿಕೆಂಟ್ ಫಿಗರ್, ಸ್ಟಾರ್ಟಿಂಗ್ ಝೀರೋಸ್ ಸಿಗ್ನಿಫಿಕೆಂಟ್ ಫಿಗರ್ದಾಗ ಬರೋದಿಲ್ಲ. ಸೊ ಇದ್ರಾಗ ಎಷ್ಟಾಯ್ತು 2 ಸಿಗ್ನಿಫಿಕೆಂಟ್ ಫಿಗರ್ಸ್. ನೋಡ್ರಿ, ಈ ಒಂದು ವ್ಯಾಲ್ಯೂದಾಗ ಪಾಯಿಂಟ್ ಕೊಟ್ಟಾರ, ಮತ್ತು ಇದ ಎಂಡಿಂಗ್ ಝೀರೋಸ್ ಅನ್ಸ್ಕೋತಾವೆ ಇವರು. ಮತ್ತು 1 ಮತ್ತು 4 ಇದು ಕೂಡ ನಂಬರ್ಸ್ ಅದಾವೆ, ಇದ್ರೂ ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸೊ 1 2 3 4 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಒಟ್ಟು ಮಾರಲ್ ಆಫ್ ದ ಸ್ಟೋರಿ ಏನು ಗೊತ್ತಾನಿರ್ತದ, ಒಂದು ವ್ಯಾಲ್ಯೂದಾಗ ಪಾಯಿಂಟ್ ಕೊಟ್ಟಿರ ಅಂತಂದರೆ ಎಂಡಿಂಗ್ ಝೀರೋಸ್, ಎಂಡಿಗೆ ಏನು ಝೀರೋಸ್ ಹತ್ತಿರ್ತಾವಲ್ಲ ಅದ್ರನ್ನ ಸಿಗ್ನಿಫಿಕೆಂಟ್ ಫಿಗರ್ ಅನ್ನಾಗ ಕನ್ಸಿಡರ್ ಮಾಡಿರಿ. ಇಲ್ಲಿ ನೋಡ್ರಿ, ಇಲ್ಲಿ ಪಾಯಿಂಟ್ ಐತಿ, ಈ ಒಂದು ವ್ಯಾಲ್ಯೂ ಒಳಗೆ ಪಾಯಿಂಟ್ ಐತಿ ಅಥವಾ ಡೆಸಿಮಲ್ ಐತಿ. ಹಾಗಾದ್ರೆ ಎಂಡಿಂಗ್ ಝೀರೋಸ್, ಇದು ಎಂಡಿಂಗ್ ಝೀರೋ, ಇದು ಎಂಡಿಂಗ್ ಝೀರೋ, ಇದು ಎಂಡಿಂಗ್ ಝೀರೋ, ಇದು ಎಂಡಿಂಗ್ ಝೀರೋಸ್, ಅದನ್ನ ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡಿರಿ. 2 ಅನ್ನೋದು ಒಂದು ನಂಬರ್ ಐತಿ, ಅದು ಕೂಡ ಒಂದು ಸಿಗ್ನಿಫಿಕೆಂಟ್ ಫಿಗರ್ಸ. ಇದ್ರಾಗ 5 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ ನಮ್ಮ ಕಡೆ. ಹೌದು, ಈಸಿ ಇತ್ತು ರೂಲ್ ಇದೆ. ಪಾಯಿಂಟ್ ಕೊಟ್ಟರು ಎಂಡಿಂಗ್ ಝೀರೋಸನ್ನು ಸಿಗ್ನಿಫಿಕೆಂಟ್ ಫಿಗರ್ದಾಗ ಕನ್ಸಿಡರ್ ಮಾಡಬೇಕು. ಇನ್ನು ಕೌಂಟಿಂಗ್ ನಂಬರ್ಸ್, ಕೌಂಟಿಂಗ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್ ಹ್ಯಾವ್ ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಇದ್ರ ಮೀನಿಂಗ್ ಏನು ಗೊತ್ತಾನ, ಯಾವಾಗ ನೀವು ವಸ್ತುಗಳನ್ನು ಎನಸಾತಿದ್ರಿ ಅಂತಂದ್ರೆ 12 ಬಾಳೆಹಣ್ಣು, 12 ಆ್ಯಪಲ್ಸ, 12 ಪೆನ್ನ, 2 ಸೈಕಲ, ಆಬ್ಜೆಕ್ಟ್ಸ್ ವಸ್ತುಗಳನ್ನು ಎನಿಸುತ್ತನಾಗ ಏನಾಗ್ತತಿ ಅಂಥ ಕೇಸ್ದಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ಫೈನೈಟ್ ಆಗಿಬಿಡ್ತಾವೆ. ಯಾಕೆ ಇನ್ಫೈನೈಟ್ ಆಗ್ತಾವೆ ಹೇಳ್ತಾನ, ಇಲ್ಲಿ 12 ಆ್ಯಪಲ್ಗಳನ್ನು ಎನ್ಸಕತ್ತಾರ ಅವ್ರು, ವಸ್ತುಗಳನ್ನು ಎನಿಸುತ್ತ ಮುಂದೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಏನಾಗ್ತಾವೆ ಇನ್ಫೈನೈಟ್ ಆಗ್ತಾವೆ. ಯಾಕೆ ಹೇಳ್ತೀನಿ ಕೇಳ್ರಿ, ನಾನು 12 ಆ್ಯಪಲ್ಸ್ ಜಾಗದಾಗ ಏನು ಬರಿಬೋದು 12.0 ಆ್ಯಪಲ್ಸ್ ಅಂತೇಳಿ ಬರಿಬೋದು, 12.00 ಆ್ಯಪಲ್ಸ್ ಅಂತೇಳಿ ಬರಿಬೋದು, 12.000 ಆ್ಯಪಲ್ಸ್ ಅಂತೇಳಿ ಕೂಡ ಬರಿಬೋದು. ಹಿಂಗೆ ಬರ್ಕೋತ ನಾ ಇನ್ಫೈನೈಟ್ ಟೈಮ್ಸ್ ಅನಂತದವರೆಗೆ ಏನು ಮಾಡ್ಕೊತ್ಕೊಂಡ್ಬೋದು, ಹಿಂಗೆ ಈ 12 ಆ್ಯಪಲ್ಸನ್ನು ಬರ್ಕೋತ್ಕೊಂಡ್ಬೋದು. ಅದರಿಂದ ಏನೂ ಮೀನಿಂಗ್ ಚೇಂಜ್ ಆಗಂಗಿಲ್ಲ. ಬಟ್ ಇನ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ಫೈನೈಟ್ ಆಗಿಬಿಡ್ತಾವೆ. ಅದಕ್ಕಾಗಿ ವಸ್ತುಗಳನ್ನು ಎನಿಸುತ್ತ ಮುಂದೆ ಕೌಂಟಿಂಗ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್ ಹ್ಯಾವ್ ಇನ್ಫೈನೈಟ್ ಸಿಗ್ನಿಫಿಕೆಂಟ್ ಫಿಗರ್ಸ್, ಅವಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ಫೈನೈಟ್ ಆಗ್ತಾವೆ. ಈಸಿ ಇದಾವೆ ರೂಲ್ಸ. ಇಲ್ಲಿ ತನಕ ನಾವು 6 ರೂಲ್ಸನ್ನು ಕಂಪ್ಲೀಟ್ ಮಾಡೀವಿ. ಇನ್ನೊಂದು ಲಾಸ್ಟ್ ರೂಲ್ ಐತಿ, ರೂಲ್ ನಂಬರ್ 7. ಅದನ್ನ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನೋಟ್ ಮಾಡ್ಕೋಬೇಕು ನೀವು. ಸೊ ನೆಕ್ಸ್ಟ್ ರೂಲ್ ನೋಡ್ರಿ, ರೂಲ್ ನಂಬರ್ 7. ರೂಲ್ ನಂಬರ್ 7ದಾಗ 2 ರೂಲ್ಸ್ ಅದಾವೆ ನಮ್ಮ ಕಡೆ. 1ನೇ ರೂಲ್ ಏನು ಹೇಳ್ತಂತಂದ್ರೆ, ಯಾವುದೇ ಒಂದು ನಂಬರನ್ನು ಸೈಂಟಿಫಿಕ್ ನೋಟೇಷನ್ದಾಗ ಬರೆದಾಗ ಅವಾಗಾದರೂ ಎಕ್ಸ್ಪೋನೆಂಟ್ ಫಾರ್ಮ್ ಏನಿರ್ತದಲ್ಲ ಈ ರೀತಿ 10⁻³ 10⁻², 10⁻² ಏನೋ ಒಂದು ಸಂಖ್ಯೆ ಐತಿ, ಇಂಟೀಜರ್ ಐತಿ,
ಆ ಒಂದು ಕೇಸ್ದಾಗ ಎಕ್ಸ್ಪೊನೆಂಟ್ಸ್ಗಳನ್ನು ನಾವು ಏನು ಮಾಡೋಂಗಿಲ್ಲ, ಸಿಗ್ನಿಫಿಕೆಂಟ್ ಫಿಗರ್ದಾಗ ಕನ್ಸಿಡರ್ ಮಾಡೋಂಗಿಲ್ಲ. ಇನ್ನು ನಿಮಗೆ ಸೈಂಟಿಫಿಕ್ ನೊಟೇಷನ್ ಗೊತ್ತಿಲ್ಲಾಗಿತ್ತಂದ್ರೆ ಯಾವುದೇ ಒಂದು ನಂಬರನ್ನು ಈ ಫಾರ್ಮ್ಯಾಟ್ದಾಗ ಬರ್ದು ಅಂತಂದ್ರೆ ನಾವು m × 10⁻n, ಇಲ್ಲಿ n ಅನ್ನೋದೇನ ಇಂಟೀಜರ್ ಐತದ. ಇಂಟೀಜರ್ ಅಂತಂದ್ರೆ -1 -2 -3 +1 0 1 2 3 ಇವೇನು ನಂಬರ್ಸ್ ಅದಾವಲ್ಲ, -ಇನ್ಫಿನಿಟಿ ಹಿಡಿದ +ಇನ್ಫಿನಿಟಿ ತನಕ ಅವಕ್ಕೆಲ್ಲ ಇಂಟೀಜರ್ಸ್ ಅಂತ ಕರಿತೀವಿ. ಯಾವುದೇ ಒಂದು ನಂಬರನ್ನು ಈ ಫಾರ್ಮ್ಯಾಟ್ದಾಗ ಬರೋದು ಅಂತಂದ್ರೆ ಇದಕ್ಕೆ ನಾವು ಸೈಂಟಿಫಿಕ್ ನೊಟೇಷನ್ ಅಂತ ಕರಿತೀವಿ. m ಅನ್ನೋದ ಯಾವುದೇ ಒಂದು ನಂಬರ್ ಐತದ, ಹೌದು. ಈ ಫಾರ್ಮ್ಯಾಟ್ದಾಗ ನೋಡ್ರಿ ಈ ಒಂದು ಸಂಖ್ಯೆಯನ್ನು ಬರ್ದಾರ ಇಲ್ಲಿ 3.25 × 10⁻³ ಸೆಂಟಿಮೀಟರ್. ಹೌದು, ಇದೊಂದು ಸೈಂಟಿಫಿಕ್ ನೊಟೇಷನ್ದಾಗ ಬರ್ದಾರ. ಇದನ್ನು ಈ ಕೇಸ್ದಾಗ ಇಲ್ಲಿ 10⁻³ ಐತಿ. ಇದನ್ನು ಯಾವುದೇ ರೀತಿಯಿಂದ ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ ಮಾಡೋಂಗಿಲ್ಲ. ನೋಡೋದು ಏನಂದ್ರೆ ಈ ಒಂದು m ಅನ್ನೋ ಸಂಖ್ಯೆಯನ್ನು ಅಷ್ಟ, ಈ ಒಂದು ವ್ಯಾಲ್ಯೂನ ಅಷ್ಟ ನೋಡೋದು. ಇದನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ದಾಗ ಕನ್ಸಿಡರ್ ಮಾಡೋಂಗಿಲ್ಲ. ಇದನ್ನ ಹೇಳತ್ತಾರೆ ಈ ರೂಲ್ದಾಗ. ಸೊ ಇಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದು? 3 ಏನೋ ಸಿಗ್ನಿಫಿಕೆಂಟ್ ಫಿಗರ್ ಐತಿ, 2 5. ಸೊ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ ಇದ್ರಾಗ. 10⁻⁴ ಏನಿರ್ತೈತಿ ಅದನ್ನೇನು ನೋಡಂಗಿಲ್ಲ ನಾವು. ಓಕೆ, ಜಸ್ಟ್ ಮುಂದಷ್ಟು ನೋಡೋದು. ಇಲ್ಲಿ m ಅನ್ನೋ ಜಾಗದಾಗ ಏನು ಬರ್ದಾರಲ್ಲ ಆ ಸಂಖ್ಯೆಯಿಂದ ಅಷ್ಟೇ ನೀವು ಸಿಗ್ನಿಫಿಕೆಂಟ್ ಫಿಗರ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಎಷ್ಟಿದಾವೆ? 3. ಇಲ್ಲಿ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಎಕ್ಸ್ಪೊನೆಂಟ್ಗಳನ್ನು ಅಥವಾ 10⁻⁴ ಏನಿರ್ತದಲ್ಲ ಅದನ್ನ ಸಿಗ್ನಿಫಿಕೆಂಟ್ ಫಿಗರ್ದಾಗ ಕನ್ಸಿಡರ್ ಮಾಡಬೇಡ್ರಿ, ಹೌದು. ಸೊ ಈಸಿ ಐತಿ. 7th ಫಸ್ಟ್ ರೂಲ್. ಇನ್ನು 7th ಸೆಕೆಂಡ್ ರೂಲ್ ನೋಡ್ರಿ. ಯೂನಿಟ್ಸ್ಗಳನ್ನು ಕನ್ವರ್ಟ್ ಮಾಡಿದ ಮೇಲೂ ನಮ್ದು ಏನಿರಬೇಕು, ಸಿಗ್ನಿಫಿಕೆಂಟ್ ಫಿಗರ್ ಸೇಮ್ ಇರಬೇಕು. ಅಂದ್ರೆ ಒಂದು ಯೂನಿಟನ್ನು ಇನ್ನೊಂದು ಯೂನಿಟ್ದಾಗ ಕನ್ವರ್ಟ್ ಮಾಡ್ತೀವಲ್ಲ, ಹೆಂಗಂತಂದ್ರೆ ಇವಾಗ 1 ಕಿಲೋಮೀಟ್ರ್ದಾಗ ಇದ್ರಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವ ಕೇಳಿದೆ ಅಂತಂದ್ರೆ ನಾನು ಇದ್ರಾಗ 1 ಅನ್ನೋದು ಅಷ್ಟೇ ಏನೈತಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಐತಿ. ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ಇದ್ರಾಗ? 1 ಸಿಗ್ನಿಫಿಕೆಂಟ್ ಫಿಗರ್. ಬಟ್ 1 ಕಿಲೋಮೀಟ್ರನ್ನ 1000 ಮೀಟರ್ಸ್ ಅಂತ ಹೇಳಿ ಬರಿಬೋದು. 1 ಕಿಲೋಮೀಟ್ರನ್ನ ನಾನು 1000 ಮೀಟರ್ಸ್ ಅಂತ ಬರಿಬೋದಿಲ್ಲ. ಒಂದು ಯೂನಿಟನ್ನು ಇನ್ನೊಂದು ಯೂನಿಟ್ಗೆ ಕನ್ವರ್ಟ್ ಮಾಡಿನ, ಯೂನಿಟ್ ಕನ್ವರ್ಟ್ ಆದ ಕೂಡಲೇನ ಇದ್ರ ಸಿಗ್ನಿಫಿಕೆಂಟ್ ಫಿಗರ್ಸು ಸೇಮ್ ಇರಬೇಕು. ನೋಡ್ರಿ ಇಲ್ಲಿ 1ನೇ ಕೇಸ್ದಾಗ 1 ಸಿಗ್ನಿಫಿಕೆಂಟ್ ಫಿಗರ್ ಇತ್ತ. ಕನ್ವರ್ಟ್ ಮಾಡಿದ ಮೇಲೂ ಈಗ ಸಿಗ್ನಿಫಿಕೆಂಟ್ ಫಿಗರ್ಸ್ ನೋಡ್ರಿ ಅಂತಂದ್ರೆ ಈ ಒಂದು ವ್ಯಾಲ್ಯೂ ಒಳಗೆ ಪಾಯಿಂಟ್ ಅಂತೂ ಇಲ್ಲ. ಪಾಯಿಂಟ್ ಇಲ್ಲಾಂದ್ರೆ ಎಂಡಿಂಗ್ ಝೀರೋಸನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ದಾಗ ಕನ್ಸಿಡರ್ ಮಾಡೋಂಗಿಲ್ಲ, ಹೌದು. ಇದು ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ, ಇದು ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ, ಇದು ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಇದು ಒಂದೇ ಏನ ಸಿಗ್ನಿಫಿಕೆಂಟ್ ಫಿಗರ್. ಹಾಗಾದ್ರೆ ಈ ಒಂದು ವ್ಯಾಲ್ಯೂ ಒಳಗೆ 1000 ಮೀಟರ್ಸ್ ಒಳಗೆ 1 ಅನ್ನೋದ ಒಂದು ಸಿಗ್ನಿಫಿಕೆಂಟ್ ಫಿಗರ್ ಐತಿ ಇಲ್ಲಿ. ಸೊ ನೋಡ್ಬೋದು ನೀವು ಯೂನಿಟನ್ನು ಕನ್ವರ್ಟ್ ಮಾಡಿದ ಮೇಲೂ ಏನಾಗತ್ತೆ, ಸಿಗ್ನಿಫಿಕೆಂಟ್ ಫಿಗರ್ಸ್ ಸೇಮ್ ಅದಾವೆ. ಸೊ ಕನ್ವರ್ಜನ್ ಒಳಗೆ ಇದನ್ನು ನೆನಪಿಡ್ಬೇಕು ನೀವು. ಯೂನಿಟ್ಸ್ಗಳನ್ನ ಕನ್ವರ್ಟ್ ಮಾಡಿದ್ರು ಕೂಡ ನಿಮ್ದು ಸಿಗ್ನಿಫಿಕೆಂಟ್ ಫಿಗರ್ ಏನಾಗಿರ್ಬೇಕು, ಸೇಮ್ ಇರಬೇಕು. ಸೊ ಇನ್ನೊಂದು ಎಕ್ಸಾಂಪಲ್ ತೊಗೋತೀನಿ ನಾನು. 1 ಮೀಟ್ರನ್ನು ನಾನು ಏನು ಮಾಡ್ಬೋದು, ಇದ್ರಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವು? 1 ಐತಿ. ಇದ್ರಾಗ 1 ಸಿಗ್ನಿಫಿಕೆಂಟ್ ಫಿಗರ್ ಐತೆ. 1 ಮೀಟ್ರನ್ನು ನಾನು 100 ಸೆಂಟಿಮೀಟರ್ ಅಂತ ಹೇಳಿ ಬರಿಬೋದಿಲ್ಲ. ಇದ್ರಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವೆ ಹೇಳ್ರಿ? 1 ಸಿಗ್ನಿಫಿಕೆಂಟ್ ಫಿಗರ್ ಐತಿ ಒಟ್ಟು ಇದ್ರಾಗ, ಹೌದು. ಝೀರೋಸ್ ಎಂಡಿಂಗ್ ಝೀರೋಸನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿ ಕನ್ಸಿಡರ್ ಮಾಡೋಂಗಿಲ್ಲ. ಯಾವಾಗ ಹೇಳ್ರಿ? ಡೆಸಿಮಲ್ ಇಲ್ಲದಾಗ. ಸೊ ಇಲ್ಲಿ ಡೆಸಿಮಲ್ ಇಲ್ಲ, ಅದಕ್ಕಾಗಿ ಎಂಡಿಂಗ್ ಝೀರೋಸನ್ನು ನಾನು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿ ಕನ್ಸಿಡರ್ ಮಾಡಿಲ್ಲ. ಬರೀ 1 ಅನ್ನೋದು ಅಷ್ಟೇ ಇದ್ರಾಗ 1 ಸಿಗ್ನಿಫಿಕೆಂಟ್ ಫಿಗರ್ ಐತಿ. ಸೊ ಯೂನಿಟ್ಸ್ ಕನ್ವರ್ಟ್ ಆದರೂ ಕೂಡ ಏನಿರಬೇಕು, ನಿಮ್ಮ ಸಿಗ್ನಿಫಿಕೆಂಟ್ ಫಿಗರ್ ಸೇಮ್ ಇರಬೇಕು. ಸೊ ಈ ವರ್ಷ ನಮ್ಮ ಕಡೆ ಏನಿದ್ದು, ಒಂದು ವ್ಯಾಲ್ಯೂವನ್ನು ಕೊಟ್ಟಾಗ ಅದ್ರಾಗ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು, ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವ ಅಂತೇಳಿ ಅದನ್ನು ನೋಡ್ಕೊಂಡು ಬಂದು ಇನ್ನು ನೆಕ್ಸ್ಟ್ ಟಾಪಿಕ್ ಬರ್ತೈತಿ ರೌಂಡ್ ಆಫ್ ಅಂತೇಳಿ. ಸೊ ನೋಟ್ ಮಾಡ್ಬೇಕು. ಫಸ್ಟ್ ರೌಂಡ್ ಆಫ್ ಸ್ಟಾರ್ಟ್ ಮಾಡೋಣ ನಾವು. ರೌಂಡಿಂಗ್ ಆಫ್. ಈ ರೌಂಡಿಂಗ್ ಆಫ್ ಅನ್ನೋದು ಏನು ಟಾಪಿಕ್ ಐತ್ಲ, ಈ ರೌಂಡಿಂಗ್ ಆಫ್ ಅನ್ನೋ ಟಾಪಿಕ್ ನಾವು ಇಲ್ಲಿ ಕಲಿಯೋಕ್ಕಿಂತ ಮುಂಚೆನ ನೀವು ಇದನ್ನು ಮಾಡ್ಯಾರಿ, ರಿಯಲ್ ಲೈಫ್ದಾಗ ಮಾಡ್ಯಾರಿ. ಹೆಂಗೆ ಗೊತ್ತಾನ, ನಿಮಗೆ ಯಾವಾಗಾರೆ 28.9% ಮಾರ್ಕ್ಸ್ ಬಂದಾಗ ನೀವು ಮನ್ಯಾಗ ಹೋಗಿ ಏನು ಹೇಳ್ತಿದ್ರಿ ಅಥವಾ ಯಾರ ಮುಂದೆ ಹೇಳೋದಾತ ಹಿಂಗೆ ಹೇಳ್ತಿದ್ರೆ ನೀವು 28.9 ಹೇಳ್ತಿದ್ರಿ ನೀವು? ಇಲ್ಲ, ನೀವೇನು ಹೇಳ್ತೀರಿ? 29% ಮಾರ್ಕ್ಸ್ ಬಂದಾವ ಅಂತ ಹೇಳ್ತಿದ್ರಿ. ನಿಮ್ಮದು ನೀವು ರೌಂಡಿಂಗ್ ಆಫ್ ಮಾಡ್ತೀರಿ, ಇಲ್ಲಿ ರೌಂಡ್ ಆಫ್ ಮಾಡಿ ಹೇಳ್ತಿದ್ರಿಲ್ಲ. ಇದನ್ನು ಮಾಡೀರಿ ನೀವು ರಿಯಲ್ ಲೈಫ್ದಾಗ. ಇಲ್ಲಿ ಕಲಿಗಿಂತ ಮುಂಚೆನೇ ಮಾಡ್ಯಾರಿ. 28.9 ಏನು ಮಾಡ್ತಿದ್ರಿ? 29% ಅಂತ ಹೇಳ್ತಿದ್ರಿ. ಮತ್ತು ಅದಕ್ಕಿಂತ ಮುಂಚೆ ಇನ್ನೊಂದು ಏನಾಗ್ತಿತ್ತು ಅಂತಂದ್ರೆ, ಅಂಗಡಿಗೆ ಎಲ್ಲಿರಿ ನೀವು 49 ರೂಪಾಯಿ ಸಾಮಾನು ತೊಗೊಂಡ್ರಿ. ಎಷ್ಟು ತೊಗೊಂಡ್ರಿ? 49 ರೂಪಾಯಿ ಸಾಮಾನು ತೊಗೊಂಡ್ರಿ. 50 ರೂಪಾಯಿ ಕೊಟ್ರಿ ಅಂತಂದ್ರೆ ಅಂಗಡಿಯವ ಏನು ಮಾಡ್ತಿದ್ದ, ನಿಮಗೊಂದು ಚಾಕ್ಲೇಟ್ ಕೊಟ್ಟು ಕಿಶಿಂದ ಏನು ಮಾಡ್ತಿದ್ದ, ರೌಂಡ್ ಆಫ್ ಮಾಡ್ತಿದ್ದ. 50 ರೂಪಾಯಿ ಹತ್ರ ಮಾಡ್ತಿದ್ದಿಲ್ಲ. 49 ರೂಪಾಯಿ ಸಾಮಾನು ತೊಗೊಂಡ್ರೆ 1 ರೂಪಾಯಿ ಕೊಡಬೇಕಾಗಿತ್ತ. 1 ರೂಪಾಯಿ ಕೊಡಲ್ಲ ಏನು ಮಾಡ್ತಿದ್ದವ, ಒಂದು ಚಾಕ್ಲೇಟ್ ಕೊಟ್ಟು ಕಿಶಿಂದ ರೌಂಡ್ ಆಫ್ ಮಾಡ್ತಿದ್ದು ನಿಮ್ಮ ಅಮೌಂಟನ್ನು. ಸೊ ರೌಂಡ್ ಆಫ್ ನೀವು ಮೊದಲು ಮಾಡ್ತಿದ್ರಿ. ಏನ ರೂಲ್ಸ್ ಸಟ್ಟ ಕಲಿಯೋದು ಬಾಕಿ ಐತೆ ನಾವು, ಹೌದು. ಯಾವುದೇ ಒಂದು ವ್ಯಾಲ್ಯೂವನ್ನು ಕೊಟ್ಟಾಗ ಅದನ್ನು ರೌಂಡಿಂಗ್ ಆಫ್ ಹೆಂಗೆ ಮಾಡ್ತೀವಿ ನೋಡೋಣ ನಾವು. ರೌಂಡ್ ಆಫ್ ಮಾಡೋಕೆ ಒಂದಿಷ್ಟು ರೂಲ್ಸ್ ಅದಾವೆ, ಆ ರೂಲ್ಸನ್ನು ನಾವು ಕಲಿಯೋಣ ಅಂತೀಗ. ಸೊ ಇವಾಗ
ನೋಡ್ರಿ ಫಸ್ಟ್ನೇ ರೂಲ್ ಏನಂತಂದ್ರೆ ಯಾವ ಸಂಖ್ಯೆಯನ್ನು ಯಾವೊಂದು ನಂಬರನ್ನು ನಾವು ಡ್ರಾಪ್ ಮಾಡಬೇಕಾಗಿತ್ಲ ಯಾವೊಂದು ನಂಬರನ್ನು ಬಿಡಬೇಕಾಗಿತ್ಲ ಆ ನಂಬರ್ 5ಕ್ಕಿಂತ ಜಾಸ್ತಿ ಆತಂದ್ರೆ ಅದ್ರ ಹಿಂದಿನ ಸಂಖ್ಯೆಯನ್ನು ಏನು ಮಾಡಬೇಕು 1ರಿಂದ ಏರಿಕೆಯನ್ನು ಮಾಡಬೇಕು. ಹೆಂಗಂತಂದ್ರೆ ಇವಾಗ ನೋಡ್ರಿ ಇಲ್ಲಿ 28.9% ಮಾರ್ಕ್ಸ್ ಬಂದಿದ್ದು ನಿಮ್ಮ. ಇವಾಗ 9 ನಮಗೆ ಬಿಡಬೇಕಾಗೈತೆ, ಅದು 9 ಬಿಡಬೇಕಾಗೈತಿ. 9 ಅನ್ನೋ ಸಂಖ್ಯೆ 5ಕ್ಕಿಂತ ಜಾಸ್ತಿ ಐತಿ. ಹಾಗಾದ್ರೆ 9ದ ಹಿಂದಿನ ಸಂಖ್ಯೆಯನ್ನು ಏನು ಮಾಡಬೇಕು 1ರಿಂದ ಜಾಸ್ತಿ ಮಾಡ್ಬೇಕು. ಇದನ್ನು ನಾವು ಡ್ರಾಪ್ ಮಾಡಬೇಕಾಗಿತ್ತು ಹೌದಿಲ್ಲ, ಅದ್ರ ಹಿಂದಿನ ಸಂಖ್ಯೆಯನ್ನು 1ರಿಂದ ಜಾಸ್ತಿ ಮಾಡ್ಬೇಕು. ಯಾವಾಗ ಈ ಸಂಖ್ಯೆ 5ಕ್ಕಿಂತ ಜಾಸ್ತಿ ಆತಂದ್ರೆ ಸೊ ಇದನ್ನು 1ರಿಂದ ಹಿಂಗೆ ಏರಿಕೆ ಮಾಡೋ 29% ಆಯ್ತು. ಇದನ್ನು ನೀವು ರಿಯಲ್ ಲೈಫ್ದಾಗ ಮಾಡಿರಿ, ಅದರ ರೂಲ್ಸ್ ಅಷ್ಟೇ ಗೊತ್ತಿಲ್ಲ ನಿಮಗೆ. ಸೊ ರೂಲ್ ಏನು ಹೇಳ್ತತಿನ, ಯಾವ ಸಂಖ್ಯೆಯನ್ನು ಬಿಡಬೇಕಾಗಿದೆಯೋ ಯಾವ ಸಂಖ್ಯೆಯನ್ನು ಡ್ರಾಪ್ ಮಾಡಬೇಕಾಗಿದೆಯೋ ಅದು 5ಕ್ಕಿಂತ ಜಾಸ್ತಿ ಆದರೆ ಅದರ ಹಿಂದಿನ ಸಂಖ್ಯೆಯನ್ನು 1ರಿಂದ ಏರಿಕೆ ಮಾಡಿ. ಸೊ ರೂಲ್ ಇದನ್ನ ಹೇಳ್ತೈತೆ. ಇನ್ನು ನಿಮಗೆ ಕೇಳೋದು ಕ್ವಶನ್ನ ಹೆಂಗೆ ಕೇಳ್ತಾರೆ ಅಂತಂದ್ರೆ ಇದನ್ನು ನೋಡ್ರಿ, ಇಲ್ಲೊಂದು ನಂಬರನ್ನು ಕೊಟ್ಟಾರ. ಈ ನಂಬರ್ನ ಏನು ಮಾಡಬೇಕಾಗಿತ್ತು ಅಂತಂದ್ರೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ಗೆ ಕನ್ವರ್ಟ್ ಮಾಡಬೇಕಾಗಿತ್ತು. ಇಲ್ಲಿ ಕ್ವಶನ್ ಏನಂತಂದ್ರೆ ಈ ಒಂದು ವ್ಯಾಲ್ಯೂವನ್ನು 3 ಸಿಗ್ನಿಫಿಕೆಂಟ್ ಫಿಗರಿಗೆ ಕನ್ವರ್ಟ್ ಮಾಡಬೇಕಾಗಿದೆ. 3 ಸಿಗ್ನಿಫಿಕೆಂಟ್ ಫಿಗರ್ ಕನ್ವರ್ಟ್ ಮಾಡಬೇಕಾದ್ರೆ ಫಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎನ್ಸೋನು. 1 ಸಿಗ್ನಿಫಿಕೆಂಟ್ ಫಿಗರ್, 2 ಸಿಗ್ನಿಫಿಕೆಂಟ್ ಫಿಗರ್, 3 ಸಿಗ್ನಿಫಿಕೆಂಟ್ ಫಿಗರ್. ಇಲ್ಲಿ ತನಕ ನಮ್ಮ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಕಂಪ್ಲೀಟ್ ಆಗತ್ತವೆ. ಇದರ ಅರ್ಥ 6ಅನ್ನು ನಾವು ಡ್ರಾಪ್ ಮಾಡ್ಬೇಕು. ಓಕೆ, 6 ಡ್ರಾಪ್ ಮಾಡಬೇಕಾದ್ರೆ 6 ಅನ್ನೋ ಸಂಖ್ಯೆ 5ಕ್ಕಿಂತ ಜಾಸ್ತಿ ಐತಿ. ಹಂಗಾದ್ರೆ ಅದ್ರ ಹಿಂದಿನ ಸಂಖ್ಯೆಯನ್ನು ಏನು ಮಾಡ್ಬೇಕು ನಾವು 1ರಿಂದ ಏರಿಕೆ ಮಾಡೋದು. ಹಂಗಂದ್ರೆ 4 ಇದ್ದತ್ತ 5 ಮಾಡೋದು. ಇದನ್ನು 1.25. ಇದ್ರಾಗ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ ನೋಡ್ರಿ, 1 2 3. ಓಕೆ, ಕನ್ವರ್ಟ್ ಮಾಡಿದ್ದು ನಾವು ರೌಂಡ್ ಆಫ್ ಮಾಡಿದ್ದು ಇಲ್ಲಿ ವ್ಯಾಲ್ಯೂನ. ಇಲ್ಲಿ ನೋಡ್ರಿ, ಈ ಒಂದು ನಂಬರನ್ನು 2 ಸಿಗ್ನಿಫಿಕೆಂಟ್ ಫಿಗರಿಗೆ ಕನ್ವರ್ಟ್ ಮಾಡುತ್ತೆ ಅನ್ನತ್ತಾರ. ಸೊ ಇದು 1 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು, ಇದು 2 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು. ಹಾಗಾದ್ರೆ 7ಅನ್ನು ನಾನು ಡ್ರಾಪ್ ಮಾಡಬೇಕು. 7 ಡ್ರಾಪ್ ಮಾಡಬೇಕಾದ್ರೆ 7 ಅನ್ನೋ ಸಂಖ್ಯೆ ಏನೈತಿಲ್ಲ 5ಕ್ಕಿಂತ ಜಾಸ್ತಿ ಐತೆ. ಅದು 5ಕ್ಕಿಂತ ಜಾಸ್ತಿ ಇದ್ರೆ ಅದರ ಹಿಂದಿನ ಸಂಖ್ಯೆಯನ್ನು 1ರಿಂದ ಏರಿಕೆ ಮಾಡೋಣ. ಸೊ 2.5 ಆಗ್ತಿದೆ. ರೌಂಡ್ ಆಫ್ ಆಯಿತು. ಈಸಿ ಐತೆ ಹೌದಲ್ಲ, ನೀವು ಮಾಡ್ಯಾರ ಇದನ್ನು, ಅದಕ್ಕಾಗಿ ಈಸಿ ಐತೆ ಅದು. ಸೊ ಈ ಕೇಸ್ದಾಗ ನೋಡ್ರಿ, ಇಲ್ಲಿ ಈ ಒಂದು ವ್ಯಾಲ್ಯೂವನ್ನು 3 ಸಿಗ್ನಿಫಿಕೆಂಟ್ ಫಿಗರಿಗೆ ಕನ್ವರ್ಟ್ ಮಾಡೋಣ ಆ ಥರ. 3 ಸಿಗ್ನಿಫಿಕೆಂಟ್ ಫಿಗರ್ ಅಂತಂದರೆ 1 2 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇಲ್ಲಿ ಕಂಪ್ಲೀಟ್ ಆದವು. ಹಾಗಾದ್ರೆ 8ಅನ್ನು ನಾನು ಬಿಡಬೇಕಾಗ್ತದೆ. 8ಅನ್ನು ಬಿಡಬೇಕಾದ್ರೆ 8 5ಕ್ಕಿಂತ ಜಾಸ್ತಿ ಐತೆ ಹೌದಲ್ಲ, ಅದರ ಹಿಂದಿನ ಸಂಖ್ಯೆಯನ್ನು ಏನು ಮಾಡಿರಿ 1ರಿಂದ ಜಾಸ್ತಿ ಮಾಡಿರಿ. ಸೊ 3.37 ಕನ್ವರ್ಟ್ ಆಯಿತು. 6ಅನ್ನು ನಾನು 7 ಮಾಡಿ, ಯಾಕಂದರೆ 8 5ಕ್ಕಿಂತ ಜಾಸ್ತಿ ಐತಿ. ಸೊ ಇಲ್ಲಿ ನೋಡ್ರಿ 4.7ಅನ್ನು 1 ಸಿಗ್ನಿಫಿಕೆಂಟ್ ಫಿಗರಿಗೆ ಕನ್ವರ್ಟ್ ಮಾಡಬೇಕಾಗೈತೆ. ಸೊ ಇದು 1 ಸಿಗ್ನಿಫಿಕೆಂಟ್ ಫಿಗರ್ ಆತ. ಸೊ 7ಅನ್ನು ನಾನು ಬಿಡಬೇಕಾಗ್ತದೆ. 7 ಬಿಡಬೇಕಾದ್ರೆ ಅದು 5ಕ್ಕಿಂತ ಜಾಸ್ತಿ ಐತಿ. ಇದರ ಅರ್ಥ ಅದರ ಹಿಂದಿನ ಸಂಖ್ಯೆಯನ್ನು 1ರಿಂದ ಏರಿಕೆ ಮಾಡೋದು. ಸೊ 7ಅನ್ನು ಬಿಟ್ಟು 4ಅನ್ನು 1ರಿಂದ ಜಾಸ್ತಿ ಮಾಡಿದ್ದು ಅಂತಂದ್ರೆ 5 ಆಗ್ತೈತೆ ಆನ್ಸರ್ ಇರ್ತದೆ. ಓಕೆ, ಸೊ ಫಸ್ಟ್ ರೂಲ್ ಏನು ಹೇಳ್ತೈತಿ, ಯಾವುದೇ ಸಂಖ್ಯೆಯನ್ನು ನಾವು ಬಿಡಬೇಕಾದ್ರೆ ಡ್ರಾಪ್ ಮಾಡಬೇಕಾದ್ರೆ ಆ ಸಂಖ್ಯೆ 5ಕ್ಕಿಂತ ಜಾಸ್ತಿ ಇತ್ತಂದ್ರೆ ಅದ್ರ ಹಿಂದಿನ ಸಂಖ್ಯೆಯನ್ನು ಏನು ಮಾಡ್ಬೇಕು ನಾವು 1ರಿಂದ ಏರಿಕೆ ಮಾಡಬೇಕು. ಸೊ ಸೆಕೆಂಡ್ ರೂಲ್ ಏನು ಹೇಳ್ತೈತಿ, ರೌಂಡ್ ಆಫ್ ಮಾಡೋದು ಮುಂದೆ ಯಾವ ಸಂಖ್ಯೆಯನ್ನು ಬಿಡಬೇಕಾಗಿದೆಯೋ ಆ ಸಂಖ್ಯೆ 5ಕ್ಕಿಂತ ಕಡಿಮೆ ಆತಂದ್ರೆ ಅದ್ರ ಹಿಂದಿನ ಸಂಖ್ಯೆಯನ್ನು ಹೆಂಗಿದ್ದಂಗೆ ಬಿಡೋದಂತ. ಸೊ ರೂಲ್ ಏನು ಹೇಳತ್ತಿ, ಯಾವುದೇ ಒಂದು ಸಂಖ್ಯೆ ಇವಾಗ ನೋಡ್ರಿ, ಇಲ್ಲಿ ಇವಾಗ ಏನು ಮಾಡಬೇಕಾಗಿತ್ತು, ಇದನ್ನು ನಾವು 2 ಸಿಗ್ನಿಫಿಕೆಂಟ್ ಫಿಗರಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು ತಿಳ್ಕೊರಿ. ಹೌದು, ಈ ಒಂದು ಸಂಖ್ಯೆಯನ್ನು 2 ಸಿಗ್ನಿಫಿಕೆಂಟ್ ಫಿಗರ್ಗೆ ಕನ್ವರ್ಟ್ ಮಾಡಬೇಕಾಗಿತ್ತು. ಇದು 1 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು, ಇದು 2 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು. 3ಅನ್ನು ಡ್ರಾಪ್ ಮಾಡಬೇಕಾಗಿತ್ತು ನಾವು. 3 ಅನ್ನೋ ಸಂಖ್ಯೆ 5ಕ್ಕಿಂತ ಕಡಿಮೆ ಐತದ. ಕಡಿಮೆ ಇದ್ದ ಕೇಸ್ದಾಗ ಹಿಂದಿನ ಸಂಖ್ಯೆಯನ್ನು ಹೆಂಗಿದ್ದಂಗೆ ಬಿಟ್ಬಿಡೋದು. 1.2 ಆಗ್ತದೆ. 2 ಸಿಗ್ನಿಫಿಕೆಂಟ್ ಫಿಗರ್ ಕನ್ವರ್ಟ್ ಆಯಿತು. ಓಕೆ, ಈಸಿ ಐತಿ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇದನ್ನೇನು ಮಾಡ್ಬೇಕಾಗಿತ್ತು ಅಂದ್ರೆ 3 ಸಿಗ್ನಿಫಿಕೆಂಟ್ ಫಿಗರ್ಗೆ ಕನ್ವರ್ಟ್ ಮಾಡಬೇಕಾಗಿತ್ತು. ಇದು 1 ಸಿಗ್ನಿಫಿಕೆಂಟ್ ಫಿಗರ್, ಇದು 2 ಸಿಗ್ನಿಫಿಕೆಂಟ್ ಫಿಗರ್, ಇದು 3 ಸಿಗ್ನಿಫಿಕೆಂಟ್ ಫಿಗರ್. 3ಅನ್ನು ನಾನು ಬಿಡಬೇಕಾಗ್ತತಿ. 3 ಬಿಡಬೇಕಾದ್ರೆ 3 5ಕ್ಕಿಂತ ಸಣ್ಣದಿದ್ದ ಕೇಸ್ದಾಗ ಏನು ಮಾಡೋದು, ಅದರ ಹಿಂದಿನ ಸಂಖ್ಯೆಯನ್ನು ಹೆಂಗಿದ್ದಂಗೆ ಬಿಟ್ಬಿಡೋದು. 1.34 ಉಳಿತೈತೆ. ಅದು 1.34 ಒಳಗೆ 3 ಸಿಗ್ನಿಫಿಕೆಂಟ್ ಫಿಗರ್ ಅದಾವೆ ನೋಡ್ರಿ, ಹೌದಲ್ಲ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈ ಕೇಸ್ದಾಗ ಏನು ಮಾಡಬೇಕಾಗಿತ್ತು ಅಂತಂದ್ರೆ 2 ಸಿಗ್ನಿಫಿಕೆಂಟ್ ಫಿಗರಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು. ಅಂದರೆ ಈ ಒಂದು ವ್ಯಾಲ್ಯೂವನ್ನು 2 ಸಿಗ್ನಿಫಿಕೆಂಟ್ಗೆ ಕನ್ವರ್ಟ್ ಮಾಡಬೇಕಾಗಿತ್ತು. ಇದು 1 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು, ಇದು 2 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು. ಸೊ 2ಅನ್ನು ನಾನು ಡ್ರಾಪ್ ಮಾಡಬೇಕಾಗ್ತೈತಿ. 2ಅನ್ನು ಡ್ರಾಪ್ ಮಾಡಬೇಕಾದ್ರೆ 2 ಅನ್ನೋದೇನು ಸಂಖ್ಯೆ ಐತ್ಲ ಅದು 5ಕ್ಕಿಂತ ಸಣ್ಣದೈತೆ. ಹಾಗಾದ್ರೆ ಅದರ ಹಿಂದಿನ ಸಂಖ್ಯೆಯನ್ನು ಹೆಂಗಿದ್ದಂಗೆ ಬಿಡ್ಬೇಕು ನಾವು. 1.5 ಅಂಥೇಳಿ ನಾನು ಬಿಡ್ತೀನಿ. 5ನ ಇನ್ಕ್ರೀಸ್ ಮಾಡೋದಿಲ್ಲ, ನಾನು 5 ಹೆಂಗಿದ್ದಂಗೆ ಬಿಡ್ತೀನಿ. ಯಾಕೆ ಹೇಳ್ರಿ, 2 ಅನ್ನೋದು 5ಕ್ಕಿಂತ ಸಣ್ಣದೈತೆ, ಅದ್ರ ಸಂಬಂಧ. ಇಲ್ಲಿ ನೋಡ್ರಿ 1.532 ಈ ಕೇಸ್ದಾಗೂ ಏನು ಮಾಡಿರಿ,
ಟೂ ಸಿಗ್ನಿಫಿಕೆಂಟ್ ಫಿಗರಿಗೆ ಕನ್ವರ್ಟ್ ಮಾಡ್ರಿ ನಾವು. ಸೊ ಕನ್ವರ್ಟ್ ಹೆಂಗೆ ಮಾಡ್ತೀರಿ, ಇದು 1 ಸಿಗ್ನಿಫಿಕೆಂಟ್ ಫಿಗರ, ಇದು 2 ಸಿಗ್ನಿಫಿಕೆಂಟ್ ಫಿಗರ. 3 ನಾನು ಡ್ರಾಪ್ ಮಾಡಬೇಕಾಗ್ತದೆ. 3 ಡ್ರಾಪ್ ಮಾಡಬೇಕಾದ್ರೆ 3 5ಕ್ಕಿಂತ ಸಣ್ಣದೈತಿ. 5ಕ್ಕಿಂತ ಸಣ್ಣದಿದ್ದ ಕೇಸ್ದಾಗ ಅದರ ಹಿಂದಿನ ಸಂಖ್ಯೆಯನ್ನು ಅಂದರೆ 5 ಹೆಂಗಿದ್ದಂಗೆ ಬಿಟ್ಬಿಡೋದು 1.5. ಸೊ 2 ಸಿಗ್ನಿಫಿಕೆಂಟ್ ಫಿಗರ್ ಕನ್ವರ್ಟ್ ಆಗುತ್ತೋ. ಸೊ ರೌಂಡಿಂಗ್ ಆಫ್ ದ ರೂಲ್ಸ್ ಈಸಿ ಇದಾವೆ. 5ಕ್ಕಿಂತ ಜಾಸ್ತಿ ಆತಂದ್ರೆ ಅದ್ರ ಹಿಂದಿನ ಸಂಖ್ಯೆಯನ್ನು 1ರಿಂದ ಏರ್ಸ್ರಿ. 5ಕ್ಕಿಂತ ಕಡಿಮೆ ಆತಂದ್ರೆ ಅದ್ರ ಹಿಂದಿನ ಸಂಖ್ಯೆಯನ್ನು ಹೆಂಗಿದ್ದಂಗೆ ಬಿಟ್ಟುಬಿಡ್ರಿ. ಸೊ ಇವು 2 ರೂಲ್ಸ್ ಅದು. ಇನ್ನೊಂದು ರೂಲ್ ಐತಿ, ಲಾಸ್ಟ್ ರೂಲ್ ನಮ್ಮದ. ಎಲ್ಲರೇ ಆ ಸಂಖ್ಯೆ 5 ಆತಂದ್ರೆ, ಈಗ 5ಕ್ಕಿಂತ ದೊಡ್ಡದ ಅಥವಾ 5ಕ್ಕಿಂತ ಸಣ್ಣದಾದ ಕೇಸ್ದಾಗ ಅಂದ್ರೂ ರೂಲ್ಸ್ ಈಸಿ ಇದಾವೆ. ಬಟ್ ಆ ಸಂಖ್ಯೆ ಎಲ್ಲರೇ 5 ಆತಂದ್ರೆ ಆ ಕೇಸ್ದಾಗ ಏನು ಮಾಡೋದು? ಸೊ ಇವಾಗ ನೋಡೋಣ. ಸೊ ನೋಟ್ ಮಾಡ್ಕೊಳ್ರಿ ಫಸ್ಟ್ ನೀವು. ನೋಡ್ರಿ, ನಾವು ಡ್ರಾಪ್ ಮಾಡಬೇಕಾದ ಸಂಖ್ಯೆ ಅಥವಾ ಬಿಡಬೇಕಾದ ಸಂಖ್ಯೆ 5 ಆಗಿತ್ತಂದ್ರೆ 2 ಕೇಸ್ ಆಗೋಕ್ಕೆ ಸಾಧ್ಯತೆ. 1ನೇ ಕೇಸ್ ಯಾವುದಂತಂದ್ರೆ ಆ 5 ಒಂದು ಸಂಖ್ಯೆ ಕೊನೆಯಲ್ಲಿ ಬರ್ಬೋದು. 2ನೇ ಕೇಸ್ ಯಾವುದಂತಂದ್ರೆ ಆ 5 ಏನು ಮಾಡ್ಬೋದು, 2 ನಂಬರ್ಗಳ ನಡವರಕ್ಕೆ ಬರ್ಬೋದು. ಅದಕ್ಕಾಗಿ 2 ಕೇಸ್ ಮಾಡ್ಯಾರ ಇಲ್ಲಿ. ಫಸ್ಟ್ನೇ ಕೇಸ್ ಏನಂತಂದ್ರೆ ಈ ರೂಲ್ ಏನು ಹೇಳ್ತೈತೆ ಅಂದ್ರೆ 5 ನಮ್ಮ ಕೊನೆಯಾಗಿ ಬಂದಾಗ, ಒಂದು ನಂಬರ್ದು ಕೊನೆಯಲ್ಲಿ ಬಂದಾಗ ಅದರದ್ದು ಹಿಂದಿನ ಸಂಖ್ಯೆ ಸಮ ಸಂಖ್ಯೆ ಐತೋ ಅಥವಾ ಬೆಸ ಸಂಖ್ಯೆ ಐತೋ ನೋಡೋದು. ಈವನ್ ನಂಬರ್ ಐತೋ ಅಥವಾ ಆಡ್ ನಂಬರ್ ಐತೋ. ಈವನ್ ನಂಬರ್ ಇತ್ತಂದ್ರೆ ಅದನ್ನು ಹಂಗೆ ಬಿಡೋದು. ಆಡ್ ನಂಬರ್ ಇತ್ತಂದ್ರೆ ಅದನ್ನು ಇನ್ಕ್ರೀಸ್ ಮಾಡೋದು. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಟೋಟಲಿ. ಸೊ ನಾವೀಗ ಡ್ರಾಪ್ ಮಾಡಬೇಕಾದ ಸಂಖ್ಯೆ 5 ಐತೆ ತಿಳ್ಕೊರಿ. ಓಕೆ, 5.25 ಅನ್ನೋದೊಂದು ಎಕ್ಸಾಂಪಲ್ ಐತಿ. ಈ ಎಕ್ಸಾಂಪಲ್ಗೆ ಏನು ಹೇಳ್ತಾರಂದ್ರೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ತಗ ಕನ್ವರ್ಟ್ ಮಾಡಂತ. ಸೊ ಇದು 1 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು, ಇದು 2 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು. ಹಾಗಾದ್ರೆ 5 ಡ್ರಾಪ್ ಮಾಡ್ಬೇಕಾ. 5 ಎಲ್ಲಿ ಬಂದೈತಿ, ಇಲ್ಲಿ ಆ ಸಂಖ್ಯೆ ಕೊನೆಯಲ್ಲಿ ಬಂದೈತಿ. ಅಂಥ ಕೇಸ್ದಾಗ ಅದರ ಹಿಂದಿನ ಸಂಖ್ಯೆ ಈವನ್ ನಂಬರ್ ಐತಿ, ಏನೋ ಆಡ್ ನಂಬರ್ ಐತೆ ನೋಡೋದು. ಈವನ್ ಅಂತಂದ್ರೆ ಸಮ ಸಂಖ್ಯೆ, ಆಡ್ ನಂಬರ್ ಅಂತಂದ್ರೆ ಬೆಸ ಸಂಖ್ಯೆ. ಓಕೆ, ಸಮ ಸಂಖ್ಯೆ ಬೆಸ ಸಂಖ್ಯೆ ಇವೆಲ್ಲ ಬರ್ತಿರ್ಬೇಕಲ್ಲ. ಸೊ ಇಲ್ಲಿ ನೋಡ್ರಿ, ಈ 5 ಡ್ರಾಪ್ ಮಾಡ್ಬೇಕಾಗಿತ್ತು. ಬಟ್ 5 ಏನಾಗೈತಿ, ಈ ಸಂಖ್ಯೆಯ ಕೊನೆಯಲ್ಲಿ ಬಂದೈತಿ. ಆದರೆ ಹಿಂದಿನ ಸಂಖ್ಯೆ ಯಾವುದೈತಿ, ಈವನ್ ನಂಬರ್ ಐತಿ. ಈವನ್ ನಂಬರ್ ಇದ್ದಾಗ ಅದನ್ನು ಹಂಗೆ ಬಿಡೋದು. ಆಡ್ ನಂಬರ್ ಇತ್ತಂದ್ರೆ ಅದನ್ನು ಏನು ಮಾಡೋದು, 1ರಿಂದ ಇನ್ಕ್ರೀಸ್ ಮಾಡೋದು. ಸೊ ಈ ಕೇಸ್ದಾಗ 5 ಹಿಂದಿನ ಸಂಖ್ಯೆ 5 ಡ್ರಾಪ್ ಮಾಡ್ಬೇಕಾಗಿತ್ತು ನಾನು. 5 ಹಿಂದಿನ ಸಂಖ್ಯೆ ಈವನ್ ನಂಬರ್ ಐತೆ. ಸೊ ಅದನ್ನು ಹಂಗೆ ಬಿಡೋದು. 5.2 ಆಗ್ತೈತಿ ಅದ್ರದ್ದು ಆನ್ಸರ್. ಸೊ ಇಲ್ಲಿ ನೋಡ್ರಿ, 5 ಕೊನೆಯಲ್ಲಿ ಬಂದೈತಿದ, ಎಂಡಿಗೆ ಬಂದೈತಿ. 5 ನಾನು ಡ್ರಾಪ್ ಮಾಡಬೇಕಾಗೈತಿ. ಯಾಕೆ ಹೇಳ್ರಿ, 3 ಸಿಗ್ನಿಫಿಕೆಂಟ್ ಫಿಗರ್ಸ್ ತಕ ಆನ್ಸರ್ ಹೇಳಂದಾರ ನಮಗೆ. ಸೊ 1 2 3 5 ಡ್ರಾಪ್ ಮಾಡಬೇಕಾಗ್ತೈತಿ. ಬಟ್ 5 ಡ್ರಾಪ್ ಮಾಡಬೇಕಾದ್ರೆ 5 ಎಂಡಿಗೆ ಬಂದೈತಿ. 5 ಎಂಡಿಗೆ ಬಂದಾಗ ಈ ಸಂಖ್ಯೆ ಎಂಡಿಗೆ ಬಂದೈತಿದ, ಅದ್ರ ಹಿಂದಿನ ಸಂಖ್ಯೆ ಈವನ್ ನಂಬರ್ ಐತೋ ಆಡ್ ನಂಬರ್ ಐತೋ ನೋಡೋದು. 3 ಅನ್ನೋದ ಆಡ್ ನಂಬರ್ ಐತದ. ಆಡ್ ನಂಬರ್ ಆದ್ರೆ ಇದನ್ನ ಏನು ಮಾಡೋದು, 1ರಿಂದ ಇನ್ಕ್ರೀಸ್ ಮಾಡೋದು. ಸೊ ಏನಾಗ್ತೈತಿ, 5.24 ಆಗ್ತದೆ. ಅರ್ಥ ಆಗೈತಿ. 5 ಎಂಡಿಗೆ ಬಂದಾಗ ಅದನ್ನ ಎಲ್ಲಿ ಡ್ರಾಪ್ ಮಾಡೋ ಪರಿಸ್ಥಿತಿ ಬತ್ತಂದ್ರೆ ಅದನ್ನು ಡ್ರಾಪ್ ಮಾಡೋದು ಮುಂದೆ ಏನು ಮಾಡೋದು, ಅದರ ಹಿಂದಿನ ಸಂಖ್ಯೆ ಈವನ್ ನಂಬರ್ ಇತ್ತು ಆಡ್ ನಂಬರ್ ಇತ್ತು ನೋಡೋದು. ಈವನ್ ನಂಬರ್ ಇತ್ತಂದ್ರೆ ಹಂಗೆ ಬಿಡೋದು, ಆಡ್ ನಂಬರ್ ಇತ್ತಂದ್ರೆ 1ರಿಂದ ಇನ್ಕ್ರೀಸ್ ಮಾಡೋದು. ಇಲ್ಲಿ ಮಾಡಿದ್ದು ನೋಡ್ರಿ, 5 ಡ್ರಾಪ್ ಮಾಡಬೇಕಾಗಿತ್ತು, ಅದ್ರ ಹಿಂದಿನ ಸಂಖ್ಯೆ ಆಡ್ ನಂಬರ್ ಐತಿ. ಆಡ್ ನಂಬರ್ ಇದ್ದಾಗ ಅದನ್ನು ಏನು ಮಾಡಿದ್ದು, 1ರಿಂದ ಇನ್ಕ್ರೀಸ್ ಮಾಡೋದು. ಓಕೆ, 5.24 ಆತ. ಈ ಕೇಸ್ದಾಗ ನೋಡ್ರಿ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ತಕ್ಕ ಕನ್ವರ್ಟ್ ಮಾಡಂದಾರ. ಸೊ 1 2 3 4 5 ನಾನು ಡ್ರಾಪ್ ಮಾಡಬೇಕಾಗ್ತೈತಿ. ಬಟ್ 5 ಏನಾಗೈತಿ, ಈ ಸಂಖ್ಯೆ ಕೊನೆಯಲ್ಲಿ ಬಂದೈತಿ, ಎಂಡಿಗೆ ಬಂದೈತಿ. ಆ ಕೇಸ್ದಾಗ ಅದನ್ನು ಹಿಂದಿನ ಸಂಖ್ಯೆ ಈವನ್ ನಂಬರ್ ಐತೋ ಆಡ್ ನಂಬರ್ ಐತೋ, ಈವನ್ ಐತಿ, ಹಂಗೆ ಬಿಟ್ಬಿಡ್ರಿ. ಸೊ 1.222 ಆಡ್ ನಂಬರ್ ಆಗಿತ್ತಂದ್ರೆ ಅಷ್ಟೇ ಏನು ಮಾಡೋದು, 1ರಿಂದ ಇನ್ಕ್ರೀಸ್ ಮಾಡೋದು. ಇನ್ನೊಂದು ಕೇಸ್ ಬರ್ತೈತಿ, 5 ಡ್ರಾಪ್ ಮಾಡೋ ಕೇಸನ ಇದು. ನಾವು 5 ಎಲ್ಲಿ ಡ್ರಾಪ್ ಮಾಡಬೇಕಾಗಿತ್ತು, 5 ಎಲ್ಲೇ 2 ಸಂಖ್ಯೆಗಳು ನಡಬರಕ್ಕೆ ಬಂದಿತ್ತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ನಡಬರಕ್ಕೆ ಬಂದೈತಿ, ಇಲ್ಲೂ ನಡಬರಕ್ಕೆ ಬಂದೈತಿ. 2 ಸಂಖ್ಯೆಗಳು ನಡಬರಕ್ಕೆ ಬಂದೈತಿ. 1ರಿಂದ 9 ತನಕ ಏನು ಸಂಖ್ಯೆಗಳು ಅದಾವಲ್ಲ ಅದ್ರ ನಡಬರಕ್ಕೆ ಬಂದೈತಿ. ಅಂಥ ಕೇಸ್ದಾಗ ನೋಡ್ರಿ, 5 ಡ್ರಾಪ್ ಮಾಡಬೇಕಾದ್ರೆ ಅದರ ಹಿಂದಿನ ಸಂಖ್ಯೆಯನ್ನು 1ರಿಂದ ಇನ್ಕ್ರೀಸ್ ಮಾಡೋದು. ಇಲ್ಲಿ ಇವನ್ ಆಡ್ ನೋಡೋದಿಲ್ಲ, ಹಿಂದಿನ ಸಂಖ್ಯೆನ 1ರಿಂದ ಇನ್ಕ್ರೀಸ್ ಮಾಡಿಬಿಡ್ದು. ಸೊ ಈ ಕೇಸ್ದಾಗ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ತನಕ ಕನ್ವರ್ಟ್ ಮಾಡಂದಾರೆ ನಮಗೆ. ಸೊ ಈ ಸಂಖ್ಯೆಯನ್ನು 2 ಸಿಗ್ನಿಫಿಕೆಂಟ್ ಕನ್ವರ್ಟ್ ಮಾಡೋದು. ಇದು 1 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು, ಇದು 2 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು. ಹಾಗಾದ್ರೆ 5 ಡ್ರಾಪ್ ಮಾಡಬೇಕಾಗ್ತತಿ. 5 ಡ್ರಾಪ್ ಮಾಡಬೇಕಾದ್ರೆ 5 ನಡಬರ್ಕ್ ಬಂದತಿ, ಇಲ್ಲಿ ಎಂಡಿಗೆ ಬಂದಿಲ್ಲ, ಈ ಸಲ ನಡಬರ್ಕ್ ಬಂದತಿ. ನಡಬರ್ಕ್ ಬಂದ್ರೆ ಅದರ ಹಿಂದಿನ ಸಂಖ್ಯೆಯನ್ನು 1ರಿಂದ ಜಾಸ್ತಿ ಮಾಡೋದು. ಸೊ 2.4 ಆಗ್ತತಿ. ಓಕೆ, ಸೊ ಇಲ್ಲಿ ನೋಡ್ರಿ, ಈಗ ಇದನ್ನು 2 ಸಿಗ್ನಿಫಿಕೆಂಟ್ ಫಿಗರ್ ಕನ್ವರ್ಟ್ ಮಾಡಂದಾರ. 1 2 1 2 ಬರ್ದ್ನಿ, ಸಾರಿ 1 ಸಿಗ್ನಿಫಿಕೆಂಟ್ ಫಿಗರ್, 2 ಸಿಗ್ನಿಫಿಕೆಂಟ್ ಫಿಗರ್. ಹಂಗಂದ್ರೆ 5 ಡ್ರಾಪ್ ಮಾಡಬೇಕು. ಬಟ್ 5 ನಡಬರ್ಕ್ ಬಂದತ್ತಿಲ್ಲಿ. ನಡಬರ್ಕ್ ಬಂದಾಗ ಏನು ಮಾಡ್ತಿದ್ರಿ, ಅದ್ರ ಹಿಂದಿನ ಸಂಖ್ಯೆನ 1ರಿಂದ ಜಾಸ್ತಿ. ಸೊ 24 ಆಯ್ತು. ಸೊ ಈಸಿ ಐತಿ. ರೌಂಡಿಂಗ್ ಆಫ್ ದ ರೂಲ್ಸ್ ಈಸಿ ಇದಾವೆ. ಫಸ್ಟ್ನೇ ಇದ್ರಾಗ 3 ರೂಲ್ಸ್ ಅದಾವೆ. 3ನೇತ್ರೊಳಗೆ 2 AB ಅಂತ ಹೇಳಿ ಬರ್ತಾವಿವ. ಇಫ್ ದ ಡಿಜಿಟ್ ಟು ಬಿ ರಿಮೂವ್ಡ್ ಇಸ್ 5. ನಾನು ಕನ್ನಡದಾಗ ಬರೆದ್ಬಿಟ್ಟೇನೆ ಈಸಿ ಆಗಲಿ ಅಂತ ಹೇಳಿ ನಿಮಗೆ. 5
5 ಅನ್ನೋ ಸಂಖ್ಯೆ ಕೊನೆಯಲ್ಲಿ ಬಂದಾಗ ಅದರ ಹಿಂದಿನ ಸಂಖ್ಯೆ ಈವನ್ ನಂಬರ್ ಆದರೆ ಅದನ್ನು ಹಾಗೆ ಬಿಡಿ, ಆರ್ ಅದು ಆಡ್ ನಂಬರ್ ಆದರೆ ಅದನ್ನು 1ರಿಂದ ಏರಿಕೆ ಮಾಡಿ. ನಾನು ಬೆಸ್ಟ್ ವೇದಾಗ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡೀನಿ, ಏನಾದರೂ ಮಿಸ್ಟೇಕ್ಸ್ ಇದ್ದು ಅಂತಂದ್ರೆ ಸರಿಪಡಿಸ್ಕೊರಿ. 1ರಿಂದ 9ರ ಸಂಖ್ಯೆಗಳ ಮಧ್ಯದಲ್ಲಿ 5 ಬಂದಾಗ ಅದನ್ನು ಡ್ರಾಪ್ ಮಾಡಬೇಕಾದರೆ ಅದರ ಹಿಂದಿನ ಸಂಖ್ಯೆಯನ್ನು 1ರಿಂದ ಏರಿಕೆ ಮಾಡಿ. ಈಸಿ ಇದಾವಳು ರೌಂಡಿಂಗ್ ಆಫ್ ದ ರೂಲ್ಸ್ ಮತ್ತು ಸಿಗ್ನಿಫಿಕೆಂಟ್ ದು ರೂಲ್ಸ್ ಏನದಾವಲ್ಲ, ನಾ ಈಸಿ ವೇದಾಗ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಸೋಕೆ ಟ್ರೈ ಮಾಡಿ. ನಿಮಗೆ ಎಕ್ಸಾಮ್ದಾಗ ಕ್ವಶನ್ ಬಂದ್ರೂ ಈ ರೀತಿ ಬರ್ತಾವೆ. ಓಕೆ, ಇದನ್ನು 3 ಸಿಗ್ನಿಫಿಕೆಂಟ್ ಫಿಗರಿಗೆ ಕನ್ವರ್ಟ್ ಮಾಡಿರಿ, ಅವಾಗ ಡ್ರಾಪ್ ಮಾಡಬೇಕಾಗ್ತತಿ, ಅವಾಗ ರೂಲ್ಸ್ ಫಾಲೋ ಮಾಡಬೇಕಾಗ್ತತಿ. ಓಕೆ, ನೆಕ್ಸ್ಟ್ ಒಂದು ಟಾಪಿಕ್ ಹೋಗುನು, ಅದಕ್ಕಿಂತ ಮುಂಚೆ ನೋಟ್ ಮಾಡ್ಕೊರಿ ನೀವು ಅದನ್ನು. ಸೊ ಇವಾಗ ಏನಾಗ್ತೈತೆ ಅಂದ್ರೆ ಒಂದಿಷ್ಟು ವ್ಯಾಲ್ಯೂಗಳನ್ನು ನಾವು ಏನು ಮಾಡ್ತಿರ್ತೀವಿ, ಆ್ಯಡ್ ಮಾಡ್ತಿರ್ತೀವಿ, ಸಬ್ಟ್ರ್ಯಾಕ್ಟ್ ಮಾಡ್ತಿರ್ತೀವಿ, ಅಥವಾ ಮಲ್ಟಿಪ್ಲೈ ಮಾಡ್ತಿರ್ತೀವಿ, ಅಥವಾ ಡಿವಿಷನ್ ಮಾಡ್ತಿರ್ತೀವಿ. ಅವಾಗ ಆನ್ಸರ್ ರಿಪೋರ್ಟಿಂಗ್ ಒಳಗೆ ಒಂದಿಷ್ಟು ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗ್ತೈತೆ. ರೂಲ್ಸ್ ಸಿಂಪಲ್ ರೂಲ್ಸ್ ಅದಾವೆ, ಏನೂ ಭಾಳ ಕಾಂಪ್ಲಿಕೇಟೆಡ್ ರೂಲ್ಸ್ ಇಲ್ಲ. ಇವಾಗ ನಾವು ಒಂದಿಷ್ಟು ವ್ಯಾಲ್ಯೂಗಳನ್ನು ಆ್ಯಡ್ ಮಾಡತ್ತನ ತಿಳ್ಕೊರಿ. ಹೌದು, ಒಂದಿಷ್ಟು ವ್ಯಾಲ್ಯೂಗಳನ್ನು ನಾನು ಏನು ಮಾಡತ್ತನೋ ಆ್ಯಡ್ ಮಾಡತ್ತನ ತಿಳ್ಕೊರಿ. 1.11 0.11 0.1. ಸೊ ಎಲ್ಲ ಆ್ಯಡ್ ಮಾಡ್ತೀರಿ ಸಿಂಪಲಾಗಿ. 1 ಒಳಗೆ 1 ಕುಡಿತಂದ್ರೆ 2, 1 1 1 3 ಆಯಿತು. ಆಮೇಲೆ ಈಚೆ ಕಡೆ ಏನಾಗ್ತೈತಿ 1 + 0 + 0 ಏನಾಗ್ತೈತಿ 1.32 ಆನ್ಸರ್ ಬರ್ತೈತೆ ನಮ್ಮದು. ಸೊ ನಾರ್ಮಲಾಗಿ ನಾವು ಈ ರೀತಿ ರಿಪೋರ್ಟ್ ಮಾಡ್ತೀವಿ. ಬಟ್ ರೂಲ್ಸ್ ಏನು ಹೇಳ್ತಾವೆ ಗೊತ್ತನ, ರೂಲ್ಸ್ ಏನು ಹೇಳ್ತಾವೆ ಅಂತಂದ್ರೆ ಯಾವೊಂದು ವ್ಯಾಲ್ಯೂಗಳನ್ನು ಆ್ಯಡ್ ಮಾಡತ್ತಿರಲಿಲ್ಲ, ನೀವು ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡತ್ತಿರಲಿಲ್ಲ, ಅದ್ರಾಗ ಡೆಸಿಮಲ್ ಆದ ಬಳಿಕ ಎಷ್ಟು ಡಿಜಿಟ್ಸ್ ತನಕ ರಿಪೋರ್ಟ್ ಮಾಡ್ಯಾರ ನೋಡೋದು. ಸೊ ಇದ್ರಾಗ ಏನೈತಿ 2 ಡಿಜಿಟ್ಸನ್ನು ರಿಪೋರ್ಟ್ ಮಾಡ್ಯಾರ. ಇದ್ರಾಗ ಆಫ್ಟರ್ ಡೆಸಿಮಲ್ 2 ಡಿಜಿಟ್ಸ್ ತನಕ ರಿಪೋರ್ಟ್ ಮಾಡ್ಯಾರ ಆನ್ಸರ್. ಇದ್ರಾಗ ಆಫ್ಟರ್ ಡೆಸಿಮಲ್ 1 ಡಿಜಿಟ್ ತನಕ ರಿಪೋರ್ಟ್ ಮಾಡ್ಯಾರ ಆನ್ಸರ್. ಸೊ ಮಿನಿಮಮ್ ಎತ್ರಾಗ ಮಾಡ್ಯಾರು, ಮಿನಿಮಮ್ ಎಷ್ಟೈತೆ ನಮ್ಗೆ 1 ಡಿಜಿಟ್ ತನಕ ರಿಪೋರ್ಟ್ ಮಾಡ್ಯಾರ. ಸೊ ಫೈನಲ್ ಆನ್ಸರ್ದಾಗೂ ನಾವು ಏನು ಮಾಡ್ಬೇಕಾಗ್ತೈತಿ, ಆನ್ಸರನ್ನು ಡೆಸಿಮಲ್ ಆದ ಬಳಿಕ 1 ಡಿಜಿಟ್ ತನಕ ಆನ್ಸರ್ ರಿಪೋರ್ಟ್ ಮಾಡ್ಬೇಕು ನಾವು. ಹೌದು, ಏನು ರೂಲ್ ಏನು ಹೇಳ್ತೈತೆ ಅಂದ್ರೆ ಯಾವುದೇ ಸಂಖ್ಯೆಗಳನ್ನು ಯಾವುದೇ ವ್ಯಾಲ್ಯೂಸನ್ನು ಆ್ಯಡ್ ಅಥವಾ ಸಬ್ಟ್ರ್ಯಾಕ್ಟ್ ಮಾಡೋದು ಮುಂದೆ ಅದ್ರದ್ದು ಡೆಸಿಮಲ್ ಆದ ಬಳಿಕ ಎಷ್ಟು ಡಿಜಿಟ್ಸ್ ತನಕ ಆನ್ಸರನ್ನು ರಿಪೋರ್ಟ್ ಮಾಡ್ಯಾರ ನೋಡೋದು. ಮಿನಿಮಮ್ ಎಷ್ಟು ಇರ್ತೈತಿಲ್ಲ ಅಷ್ಟೇ ನೀವು ಫೈನಲ್ ಆನ್ಸರ್ದಾಗೂ ಏನು ಮಾಡಬೇಕು, ಡೆಸಿಮಲ್ ಆದ ಬಳಿಕ ಇಡಬೇಕು. ಸೊ ಈ ಕೇಸ್ದಾಗ ಮಿನಿಮಮ್ ಎಷ್ಟೈತಿ, ಡೆಸಿಮಲ್ ಆದ ಬಳಿಕ 1 ಡಿಜಿಟ್ ತನಕ ಏನು ಮಾಡ್ಯಾರೋ ಆನ್ಸರನ್ನು ರಿಪೋರ್ಟ್ ಮಾಡ್ಯಾರ ಈ ಕೇಸ್ದಾಗ. ಹಾಗಾದ್ರೆ ಫೈನಲ್ ರಿಸಲ್ಟ್ದಾಗ ಏನು ಮಾಡಬೇಕು, ಡೆಸಿಮಲ್ ಆದ ಬಳಿಕ ನಾವು 1 ಡಿಜಿಟ್ ತನಕ ಆನ್ಸರನ್ನು ರಿಪೋರ್ಟ್ ಮಾಡಬೇಕು. ಸೊ ಇಲ್ಲಿ ನಾನು 3 ತನಕ ಅಷ್ಟೇ ಆನ್ಸರ್ ರಿಪೋರ್ಟ್ ಮಾಡಬೇಕಾದ್ರೆ 2 ಡ್ರಾಪ್ ಮಾಡಬೇಕಾಗ್ತತಿ ಇನ್ ರೌಂಡಿಂಗ್ ಆಫ್ ದ ರೂಲ್ಸ್. 2 ಡ್ರಾಪ್ ಮಾಡಬೇಕಾದ್ರೆ 2 ಅನ್ನೋದು ಏನೈತಿ 5ಕ್ಕಿಂತ ಸಣ್ಣ ಸಂಖ್ಯೆ ಐತಿ. 5ಕ್ಕಿಂತ ಸಣ್ಣ ಸಂಖ್ಯೆ ಆದ್ರೆ ಅದ್ರ ಹಿಂದಿನ ಸಂಖ್ಯೆಯನ್ನು ಹೆಂಗಿದ್ದಂಗೆ ಇಡೋದು. ಸೊ ಫೈನಲ್ ಆನ್ಸರ್ ಏನಾಗ್ತೈತಿ 1.3 ಆನ್ಸರ್. ಸೊ ದಿಸ್ ಈಸ್ ದ ರೂಲ್. ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಕೇಸ್ದಾಗ ಡೆಸಿಮಲ್ ಆದ್ಬೇಕು ಮಿನಿಮಮ್ ಡಿಜಿಟ್ಸ್ ಯಾವ ಒಂದು ವ್ಯಾಲ್ಯೂ ಒಳಗೆ ರಿಪೋರ್ಟ್ ಮಾಡ್ಯಾರ ನೋಡೋದು, ಅದನ್ನ ಫೈನಲ್ ಆನ್ಸರ್ದಾಗೂ ಮಿನಿಮಮ್ ಡಿಜಿಟ್ಸ್ ತನಕ ಇಡ್ಬೇಕು ನೀವು. ಸೊ ಈ ಕೇಸ್ದಾಗ ನೋಡೋಣ, ಈ ಕೇಸ್ದಾಗ ಏನಾಗ್ತೈತಿ, ಸೊ 3 ಬರ್ತೈತಿ ಇಲ್ಲಿ. 4 3 ಕೂಡಿತಂತಂದ್ರೆ ಆ್ಯಡ್ ಮಾಡಿರಿ. 4 3 ಕೂಡ್ರೆ 7 ಆಗ್ತೈತಿ. ಸೊ 2 + 2 4 + 5 ಆಗ್ತೈತಿ. 0.212 5 ಆಗ್ತೈತಿ. ಸೊ ಈ ಕೇಸ್ದಾಗ ನೋಡ್ರಿ ಡೆಸಿಮಲ್ ಆದ ಬಳಿಕ ಇದ್ರಾಗ 3 ಡಿಜಿಟ್ಸ್ ತನಕ ಏನು ಮಾಡ್ಯಾರು ಆನ್ಸರನ್ನು ರಿಪೋರ್ಟ್ ಮಾಡ್ಯಾರ. ಡೆಸಿಮಲ್ ಆದ ಬಳಿಕ ಇದ್ರಾಗ 2 ಡಿಜಿಟ್ಸ್ ತನಕ ಆನ್ಸರ್ ರಿಪೋರ್ಟ್ ಮಾಡ್ಯಾರ. ಡೆಸಿಮಲ್ ಆದ ಬಳಿಕ 1 ಡಿಜಿಟ್ ತನಕ. ಸೊ ಮಿನಿಮಮ್ ಅಂತಂದ್ರೆ 1 ಡಿಜಿಟ್ ತನಕ ಏನು ಮಾಡ್ಯಾರೋ ಆನ್ಸರನ್ನು ರಿಪೋರ್ಟ್ ಮಾಡ್ಯಾರ. ಸೊ ಫೈನಲ್ ಆನ್ಸರ್ದಾಗೂ ನಾವು ಮಿನಿಮಮ್ ಡಿಜಿಟನ್ನು ಇಡಬೇಕಲ್ಲ ಡೆಸಿಮಲ್ ಆದ ಬಳಿಕ. ಸೊ ಇಲ್ಲಿ ಡೆಸಿಮಲ್ ಆದ ಬಳಿಕ ನಾವು ಇಲ್ಲಿ ತನಕ ಅಂತ ಆನ್ಸರ್ ರಿಪೋರ್ಟ್ ಮಾಡೋಕೆ ನಡೀತೈತೆ, ಯಾಕಂತಂದ್ರೆ ಮಿನಿಮಮ್ ನೋಡ್ಬೇಕಾಗ್ತದೆ ನಾವು. ಸೊ 7 ಡ್ರಾಪ್ ಮಾಡಬೇಕಾಗ್ತದೆ ನಾನು. 7 ಡ್ರಾಪ್ ಮಾಡಬೇಕಾದ್ರೆ 7 ಅನ್ನೋದು ಏನು ಸಂಖ್ಯೆ ಐತಿಲ್ಲ 5ಕ್ಕಿಂತ ಜಾಸ್ತಿ ಐತದು. 5ಕ್ಕಿಂತ ಜಾಸ್ತಿ ಇದ್ದದ ಕೇಸ್ದಾಗ ಅದಕ್ಕಿಂತ ಹಿಂದಿನ ಸಂಖ್ಯೆಯನ್ನು ಏನು ಮಾಡಬೇಕು 1ರಿಂದ ನಾನು ಏರಿಕೆಯನ್ನು ಮಾಡಬೇಕು. ಸೊ ಆನ್ಸರ್ ಏನಾಗ್ತೈತಿ 5.6. ಸೊ ಈ ರೀತಿ ಆನ್ಸರ್ಗಳನ್ನು ರಿಪೋರ್ಟ್ ಮಾಡಬೇಕು. ಈ ಕೇಸ್ದಾಗ ನೋಡೋಣ 7ಕ್ಕೆ 7 ಉಳಿತೈತಿ. ಓಕೆ, 6 2 ಹೋಯ್ತಂದ್ರೆ 4, 5 1 ಹೋಯ್ತಂದ್ರೆ 4. ನೋಡ್ರಿ ಡೆಸಿಮಲ್ ಆದ ಬಳಿಕ ಇದ್ರಾಗ 2 ಡಿಜಿಟ್ ತನಕ ಏನು ಮಾಡ್ಯಾರೋ ಆನ್ಸರನ್ನು ರಿಪೋರ್ಟ್ ಮಾಡ್ಯಾರ. ಡೆಸಿಮಲ್ ಆದ ಬಳಿಕ ಇದ್ರಾಗ 1 ಡಿಜಿಟ್ ತನಕ ಆನ್ಸರನ್ನು ರಿಪೋರ್ಟ್ ಮಾಡ್ಯಾರ. ಮಿನಿಮಮ್ ಎಷ್ಟು 1 ಡಿಜಿಟ್. ಡೆಸಿಮಲ್ ಆದ ಬಳಿಕ 1 ಡಿಜಿಟನ್ನು ನಾವು ಆನ್ಸರ್ ರಿಪೋರ್ಟ್ ಮಾಡಬೇಕು. ಸೊ ಫೈನಲ್ ಆನ್ಸರ್ದಾಗ ಕೂಡ ಏನು ಮಾಡಬೇಕು, ಡೆಸಿಮಲ್ ಆದ ಬಳಿಕ ನಾನು 1 ಡಿಜಿಟ್ ತನಕ ಅಟ್ಟ ಆನ್ಸರನ್ನು ರಿಪೋರ್ಟ್ ಮಾಡಬೇಕು. ಸೊ 7 ಡ್ರಾಪ್ ಮಾಡಬೇಕಾಗ್ತತಿ. 7 ಅನ್ನೋದು 5ಕ್ಕಿಂತ ದೊಡ್ಡ ಸಂಖ್ಯೆ ಐತಿ. ಹಾಗಾದ್ರೆ ಅದ್ರ ಹಿಂದಿನ ಸಂಖ್ಯೆಯನ್ನು ಏನು ಮಾಡಿರಿ 1ರಿಂದ ಜಾಸ್ತಿ ಮಾಡಿರಿ 4.5. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಈ ರೀತಿ ನಾವು ಏನು ಮಾಡಬೇಕು, ಎಡಿಷನ್ ಅಥವಾ ಸಬ್ಟ್ರಾಕ್ಷನ್ ಕೇಸ್ದಾಗ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಒಂದು ಭಾಳ ಡಿಫಿಕಲ್ಟ್ ಅನ್ನೋದು ಸ್ಟೇಟ್ಮೆಂಟ್ ಕೊಟ್ಟಾರೆ ಇಲ್ಲಿ ಇಂಗ್ಲೀಷ್ನಾಗ. ನನಗೂ ಫಸ್ಟ್ ಅಂಡರ್ಸ್ಟ್ಯಾಂಡ್ ಆಗಿರ್ಕಿಲ್ಲ,
ಬಟ್ ನನಗೆ ಇದನ್ನು ಆ್ಯಕ್ಚುಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರ್ತೈತಿ, ಬಟ್ ಇದು ಇಂಗ್ಲೀಷ್ ಸ್ಟೇಟ್ಮೆಂಟ್ ಭಾಳ ಹುಡುಗರಿಗೆ ಪ್ರಾಬ್ಲಮ್ ಮಾಡ್ತೈತೆ. ನೋಡಿ ಸ್ಟೇಟ್ಮೆಂಟ್ ಏನೈತಿ, ದ ರಿಸಲ್ಟ್ ಕೆನಾಟ್ ಹ್ಯಾವ್ ಮೋರ್ ಡಿಜಿಟ್ಸ್ ಟು ದ ರೈಟ್ ಆಫ್ ದ ಡೆಸಿಮಲ್ ಪಾಯಿಂಟ್ ದೆನ್ ಐದರ್ ಆಫ್ ದ ಒರಿಜಿನಲ್ ನಂಬರ್. ಈ ರೀತಿ ಒಂದು ಸ್ಟೇಟ್ಮೆಂಟ್ ಐತಿದ್ರೆ ಮೀನಿಂಗ್ ಏನ, ಯಾವ ಒಂದು ವ್ಯಾಲ್ಯೂದ ಡೆಸಿಮಲ್ ಆದ ಬಳಿಕ ಮಿನಿಮಮ್ ಡಿಜಿಟ್ಸನ್ನು ರಿಪೋರ್ಟ್ ಮಾಡಿರ್ತಾರಲ್ಲ, ಫೈನಲ್ ಆನ್ಸರ್ದಾಗೂ ನಾವು ಮಿನಿಮಮ್ ಡಿಜಿಟ್ಸನ್ನು ರಿಪೋರ್ಟ್ ಮಾಡ್ಬೇಕು. ಇಷ್ಟ ಇದರದ ಆನ್ಸರ್ ಕನ್ನಡದಾಗ ಹೇಳ್ಬೇಕಾದ್ರೆ. ಇನ್ನು ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಕೇಸಿಗೆ ಬಂದಾಗ ನೋಡಿರಿ, ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಕೇಸ್ದಾಗ ಬಂದಾಗ ದ ರಿಸಲ್ಟ್ ಮಸ್ಟ್ ಬಿ ರಿಪೋರ್ಟೆಡ್ ವಿತ್ ನೋ ಮೋರ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಆ್ಯಸ್ ಇನ್ ದ ಮೆಜರ್ಮೆಂಟ್ ವಿತ್ ದ ಫ್ಯೂ ಸಿಗ್ನಿಫಿಕೆಂಟ್ ಫಿಗರ್ಸ್. ಮತ್ತು ಸ್ಟೇಟ್ಮೆಂಟ್ ಅಂತೂ ಹೆವಿ ಸ್ಟೇಟ್ಮೆಂಟ್ ಐತಿ. ಇದ್ರದ್ದು ಕನ್ನಡ ಮೀನಿಂಗ್ ನೋಡೋಣ ಏನಂತ ಹೇಳಿ. ಯಾವುದೇ ಸಂಖ್ಯೆಗಳನ್ನು ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡೋ ಕೇಸ್ದಾಗ ಏನು ಮಾಡ್ಬೇಕಂತಂದ್ರೆ ಆ ಸಂಖ್ಯೆಗಳದಾಗ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ ನೋಡೋದು. ಸೊ ಇಲ್ಲಿ ನೋಡ್ರಿ 1.3 ಮತ್ತು 1.41 ಮಲ್ಟಿಪ್ಲೈ ಮಾಡೋಣ 1.833 ನಾರ್ಮಲ್ ಆಗಿ ಆನ್ಸರ್ ಬರ್ತೈತಿ. ಬಟ್ ನೀವು ಆನ್ಸರ್ ರಿಪೋರ್ಟಿಂಗ್ ಒಳಗೆ ಏನು ಮಾಡ್ಬೇಕಂದ್ರೆ ನೋಡ್ರಿ, ಫಸ್ಟ್ ಇದ್ರಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವೆ ನಾವು, ಇದ್ರಾಗ ಎಷ್ಟು ಅದಾವೆ ಹೇಳ್ರಿ, ಇದ್ರಾಗ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ, 1 ಮತ್ತು 3. ಇದ್ರಾಗ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಮಿನಿಮಮ್ ಎತ್ತರಾಗೈತಿ 3. ಮಿನಿಮಮ್ ಅಂತಂದರೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಮಿನಿಮಮ್ ಅದಾವೆ. ಸೊ ಫೈನಲ್ ಆನ್ಸರ್ದಾಗ ನೀವು ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಇಡ್ಬೇಕು. ಮಿನಿಮಮ್ ಅಂತಂದ್ರೆ 2 ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಅಷ್ಟೇ ಇಡ್ಬೇಕು ಇಲ್ಲಿ. ಹಾಗಾದ್ರೆ 1 ಸಿಗ್ನಿಫಿಕೆಂಟ್ ಫಿಗರ್, 2 ಸಿಗ್ನಿಫಿಕೆಂಟ್ ಫಿಗರ್, 3 ಡ್ರಾಪ್ ಮಾಡಬೇಕಾಗ್ತೈತಿ. 3 ಅನ್ನೋದು 5ಕ್ಕಿಂತ ದೊಡ್ಡ ಸಂಖ್ಯೆ. 5ಕ್ಕಿಂತ ದೊಡ್ಡ ಸಂಖ್ಯೆ ಆದ್ರೆ 3 ಅನ್ನೋದು 5ಕ್ಕಿಂತ ಸಣ್ಣ ಸಂಖ್ಯೆ ಐತಿ. 5ಕ್ಕಿಂತ ಸಣ್ಣ ಸಂಖ್ಯೆ ಇದ್ರೆ ಅದರ ಹಿಂದಿನ ಸಂಖ್ಯೆಯನ್ನು ಹೆಂಗಿದ್ದಂಗೆ ಇಡೋದು. ಹಂಗಾದ್ರೆ 1.8 ಆನ್ಸರ್ ಆಗ್ತೈತಿ. ಫೈನಲ್ ಆನ್ಸರ್ ಏನಿತ್ತದ 1.8. ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಕೇಸ್ದಾಗ ಯಾವ ಒಂದು ವ್ಯಾಲ್ಯೂ ಒಳಗೆ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇರ್ತಾವಲ್ಲ, ಫೈನಲ್ ಆನ್ಸರ್ದಾಗೂ ನಾವು ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ರಿಪೋರ್ಟ್ ಮಾಡಬೇಕು. ಸೊ ದಿಸ್ ಈಸ್ ದ ಸ್ಟೇಟ್ಮೆಂಟ್ ಮೀನಿಂಗ್ ಇದು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ 2.253 ಇಂಟು 1.4 ಅನ್ನೋದು ಮಲ್ಟಿಪ್ಲೈ ಮಾಡತ್ತೀವಿ. 2 ನಂಬರ್ಗಳನ್ನು ಮಲ್ಟಿಪ್ಲೈ ಮಾಡತ್ತೀವಿ. ಸೊ ಆನ್ಸರ್ ಎಷ್ಟು ಬಂದೈತಿ ನಾರ್ಮಲ್ ಆಗಿ 3.1542 ಬಂದೈತೆ. ಇನ್ನು ಇದ್ರಾಗ ನೋಡ್ರಿ, ಇದ್ರಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವು 1 2 3 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಇದ್ರಾಗ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಮಿನಿಮಮ್ ಅಂದ್ರೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್. ಸೊ ಫೈನಲ್ ಆನ್ಸರ್ದಾಗೂ ನಾವು ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಇಡಬೇಕು. ಮಿನಿಮಮ್ ಅಂತಂದ್ರೆ ಇದು 1 ಸಿಗ್ನಿಫಿಕೆಂಟ್ ಫಿಗರ್ ಆಯ್ತು, ಇದು 2 ಸಿಗ್ನಿಫಿಕೆಂಟ್ ಫಿಗರ್. ಮಿನಿಮಮ್ 2 ಐತಿಲ್ಲ, 2 ಸಿಗ್ನಿಫಿಕೆಂಟ್ ಫಿಗರ್ದಾಗ ಆನ್ಸರ್ ರಿಪೋರ್ಟ್ ಮಾಡ್ಬೇಕು ನಾವು. ಹಾಗಾದ್ರೆ 5 ಡ್ರಾಪ್ ಮಾಡಬೇಕಾಗ್ತೈತಿ. ಇನ್ನು ವಿಚಾರ ಮಾಡಿರಿ, 5 ಡ್ರಾಪ್ ಮಾಡೋ ಕೇಸ್ದಾಗ ಆ 5 ಎಲ್ಲರ ನಡ್ಬಾರ್ಕ್ ಬಂದಿತ್ತಂದ್ರೆ 5 ಎಲ್ಲರೇ 2 ಸಂಖ್ಯೆಗಳು ಅಥವಾ 2 ನಂಬರ್ಸ್ಗಳು ನಡ್ಬಾರ್ಕ್ ಬಂದಿತ್ತಂದ್ರೆ ಅದ್ರ ಹಿಂದಿನ ಸಂಖ್ಯೆನ 1ರಿಂದ ಇನ್ಕ್ರೀಸ್ ಮಾಡ್ತಿದ್ದು. ಸೊ ಫೈನಲ್ ಆನ್ಸರ್ ಏನಾಗ್ತು 3.2. ಈ ರೀತಿ ನಾವು ಏನು ಮಾಡ್ಬೇಕಾಗ್ತೈತಿ, ರೂಲ್ಸ್ಗಳನ್ನು ಫಾಲೋ ಮಾಡಬೇಕಾಗ್ತೈತಿ ಎಡಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಕೇಸ್ದಾಗ. ನೋಡ್ರಿ, ಎಡಿಷನ್ ಕೇಸ್ದಾಗ ಡೆಸಿಮಲ್ ಆದ ಬಳಿಕ ಎಷ್ಟು ಡಿಜಿಟ್ಸ್ ತನ ಆನ್ಸರನ್ನು ರಿಪೋರ್ಟ್ ಮಾಡ್ಯಾರ ನೋಡೋದು. ಆ ಥರ ಮಿನಿಮಮ್ ಇದ್ದದ್ದು ನಾವು ಫೈನಲ್ನದಾಗೂ ಮಿನಿಮಮ್ ಇಡ್ತೀವಿ. ಬಟ್ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಕೇಸ್ದಾಗ ಟೋಟಲ್ ವ್ಯಾಲ್ಯೂ ಒಳಗೆ, ಟೋಟಲ್ ನಂಬರ್ ಒಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ ನೋಡಿ, ಅದಾಗ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ಏನು ಮಾಡಬೇಕು, ಫೈನಲ್ ಆನ್ಸರ್ದಾಗ ರಿಪೋರ್ಟ್ ಮಾಡಬೇಕು. ಓಕೆ, ಎರಡೂ ಥರ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇದೆ, ಬಟ್ ನೀವು ಕನ್ಫ್ಯೂಸ್ ಮಾಡ್ಕೋಕೆ ಹೋಗ್ಬೇಡ್ರಿ. ಸೊ ಈ ಕೇಸ್ದಾಗ ಏನು ಮಾಡಿದ್ದು, ಇದ್ರಾಗ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದ್ದು, ಇದ್ರಾಗ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಸೊ ಫೈನಲ್ ಆನ್ಸರ್ದಾಗೂ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಇಡಬೇಕು. ಮಿನಿಮಮ್ ಅಂತಂದ್ರೆ 2 ಐತೆ. ಹಾಗಾದ್ರೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ತಗ ಆನ್ಸರನ್ನು ರಿಪೋರ್ಟ್ ಮಾಡಬೇಕು. 1 ಸಿಗ್ನಿಫಿಕೆಂಟ್ ಫಿಗರ್, 2 ಸಿಗ್ನಿಫಿಕೆಂಟ್ ಫಿಗರ್. 5 ಡ್ರಾಪ್ ಮಾಡೋ ಪರಿಸ್ಥಿತಿ ಬಂತು, 5 ನಡ್ವಾರ್ಕ್ ಬಂದೈತಿ. ನಡ್ವಾರ್ಕ್ ಬಂದದ ಕೇಸ್ದಾಗ ಅದ್ರ ಹಿಂದಿನ ಸಂಖ್ಯೆನ 1ರಿಂದ ಇನ್ಕ್ರೀಸ್ ಮಾಡಬೇಕು. ಸೊ ಫೈನಲ್ ಆನ್ಸರ್ ಇಸ್ 3.2. ಇನ್ನು ನೋಡ್ರಿ 2.221 ಡಿವೈಡ್ ಬೈ 1.3 ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ ಒಂದಕ್ಕೊಂದು. ಸೊ ಆನ್ಸರ್ ಏನು ಬರ್ತೈತಿ 1.70846. ನಾರ್ಮಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋಣ, ಇದು ಆನ್ಸರ್ ಬಂದೈತಿ. ಬಟ್ ನೋಡ್ರಿ, ಮ್ಯಾಗಿನ ಕೇಸ್ದಾಗ ಇದ್ರಾಗ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ 1 2 3 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಇದ್ರಾಗ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಮಿನಿಮಮ್ ಅಂತಂದ್ರೆ 2. ಸೊ ಫೈನಲ್ ಆನ್ಸರ್ದಾಗೂ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ರಿಪೋರ್ಟ್ ಮಾಡ್ಬೇಕು. ಮಿನಿಮಮ್ ಎಷ್ಟೈತಿ 2. ಹಂಗಂದ್ರೆ 1 ಮತ್ತು 7 ನಾನು ಏನು ಮಾಡಬೇಕು, ರಿಪೋರ್ಟ್ ಮಾಡಬೇಕಿಲ್ಲಿ. 1 ಇದು 1 ಸಿಗ್ನಿಫಿಕೆಂಟ್ ಫಿಗರ, ಇದು 2ನೇ ಸಿಗ್ನಿಫಿಕೆಂಟ್ ಫಿಗರ. ಹಾಗಾದ್ರೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ದಾಗ ಆನ್ಸರ್ ಮಾಡಬೇಕು ನಾನು. ನೋಡ್ರಿ, 0 ಡ್ರಾಪ್ ಮಾಡಬೇಕು ಆಗ್ತೈತಿ. 0 ಅನ್ನೋದ 5ಕ್ಕಿಂತ ಸಣ್ಣ ಸಂಖ್ಯೆ ಇದೆ. 5ಕ್ಕಿಂತ ಸಣ್ಣ ಸಂಖ್ಯೆ ಇಲ್ಲ, ಹಾಗಾದ್ರೆ ಅದರ ಹಿಂದಿನ ಸಂಖ್ಯೆಯನ್ನು ಹಂಗೆ ಬಿಡು ನಾವು 1.7 ಆನ್ಸರ್ ಆಗ್ತೈತಿ. 5ಕ್ಕಿಂತ ಸಣ್ಣ ಸಂಖ್ಯೆ ಆದ್ರೆ ಅದರ ಹಿಂದಿನ ಸಂಖ್ಯೆಯನ್ನು ಏನು ಮಾಡಬೇಕಾಗ್ತೈತಿ, ಹಂಗೆ ಇಡಬೇಕಾಗ್ತೈತಿ. ಸೊ ಈ ಒಂದಿಷ್ಟು ರೂಲ್ಸ್ ಅದಾವೆ, ನೀವು ಏನು ಮಾಡಬೇಕಾಗ್ತೈತಿ, ಎಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಕೇಸ್ದಾಗ ನೋಡೋಕೆ ಹೋಗ್ಬೇಕಾಗ್ತೈತಿ. ಇವು ಎಕ್ಸಾಮಿನೇಷನ್ದಾಗೂ ಬರ್ತಾವೆ. ಇವು ಒಂದು ಕ್ವಶನನ್ನು ನಾವು ಟ್ರೈ ಮಾಡೋಣ. ಒಂದಿಷ್ಟ ಲಾಸ್ಟ್ ಕ್ವಶನ್ ಐತಿದ, ಎಕ್ಸಾಮಿನೇಷನ್ದಾಗ ಕೇಳ್ಯಾರ ಇದನ್ನು.
ಈಸಿಯಾಗಿ ಮಾಡ್ಬೋದು ನೀವು. ಭಾಳ ಮಂದಿ ಫಸ್ಟಿಗೆ ಏನು ಮಾಡಕತ್ತಾರ ನೋಡಿದ್ರೆ ಕ್ವಶನ್ ನೋಡ್ಕಿಶಿಂದ ನೋಡ್ರಿ. ಕ್ವಶನ್ ಏನಂತಂದ್ರೆ ಯೂಸಿಂಗ್ ದ ರೂಲ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಎಕ್ಸ್ಪ್ರೆಷನ್ ಈಸ್. ಕ್ವಶನ್ ಏನೈತೆ ನೋಡ್ರಿ, ರೀಡ್ ಮಾಡ್ತೀನಿ. ಯೂಸಿಂಗ್ ದ ರೂಲ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ದ ಕರೆಕ್ಟ್ ಆನ್ಸರ್ ಫಾರ್ ದ ಎಕ್ಸ್ಪ್ರೆಷನ್ ಈಸ್. ಒಂದು ಎಕ್ಸ್ಪ್ರೆಷನ್ ಕೊಟ್ಟಾರ ಇಲ್ಲಿ. ಎಕ್ಸ್ಪ್ರೆಷನ್ ಏನೈತಂದ್ರೆ 0.02858 ಮಲ್ಟಿಪ್ಲೈಡ್ ಬೈ 0.112 ಡಿವೈಡೆಡ್ ಬೈ 0.5702. ಸೊ ಏನು ಮಾಡಿರಿ, ಆನ್ಸರ್ ಹೇಳ್ರಿ ಅದಕ್ಕೆ. ಆಪ್ಷನ್ ಎ ಎಷ್ಟೈತೆ ಅಂತಂದ್ರೆ 0.00561 ಆಪ್ಷನ್ ಬಿ ಯಾವುದಂತಂದ್ರೆ 0.00561, ಸಿ ಏನಂತಂದ್ರೆ 0.0056, ಡಿ ಏನಂತಂದ್ರೆ 0.006. ಸೊ ಆನ್ಸರ್ ಹೇಳ್ರಿ ನೋಡು. ಇನ್ನು ಭಾಳ ಮಂದಿ ಏನು ಮಾಡ್ತಾರೋ ಡೈರೆಕ್ಟ್ ಕ್ಯಾಲ್ಕುಲೇಟರ್ ತೆಗಿತಾರೆ ಇದಕ್ಕೆ. ಹೌದು, ಎಷ್ಟು ಆನ್ಸರ್ ಬರ್ತದೆ ಹೇಳ್ರಿ. ನಾವು ಸಿಗ್ನಿಫಿಕೆಂಟ್ದು ರೂಲ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು, ಇಲ್ಲಿ ಆನ್ಸರ್ ಹೇಳ್ಬೋದು. ಹೆಂಗೆ ಗೊತ್ತಾನ, ಈಗ ಭಾಳ ಮಂದಿ ಕ್ಯಾಲ್ಕುಲೇಟ್ ಮಾಡಕ್ಕೆ ಬಟ್ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಆಗೋದಿಲ್ಲ. ಇಲ್ಲಿ ಮೈಂಡ್ ಗೇಮ್ ಐತಿದ. ನಾನು ಹೇಳಿ ನಿಮಗೆ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಕೇಸ್ದಾಗ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾವ ವ್ಯಾಲ್ಯೂ ಒಳಗೆ ಐತೆ ನೋಡೋದು. ಈ ಒಂದು ನಂಬರನ್ನು ಮಲ್ಟಿಪ್ಲೈ ಮತ್ತು ಈ ನಂಬರಿಂದ ಡಿವೈಡ್ ಕೊಡತ್ತಾರೆ. ಸೊ ಇದ್ರಾಗ ನೋಡ್ರಿ, ಇದೊಂದು ನಂಬರ್ ಐತ್ಲ ಇದೆ. ಈ ನಂಬರ್ದಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅದಾವೆ ನೋಡ್ರಿ. ಸ್ಟಾರ್ಟಿಂಗ್ ಆರಂಭಿಕ ಸೊನ್ನೆಗಳ ನಂತರ ನಾವು ಸಿಗ್ನಿಫಿಕೆಂಟ್ ಫಿಗರ್ದಾಗ ಕನ್ಸಿಡರ್ ಮಾಡೋಂಗಿಲ್ಲ. ಸೊ 2 ಹಿಡಿದು ಸ್ಟಾರ್ಟ್ ಆಗ್ತಾವೆ. 1 2 3 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಇದ್ರಾಗ ಎಷ್ಟು ಅದಾವೆ? 1 2 3 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಹೌದು, ಇದ್ರಾಗ ಎಷ್ಟೈತಿ? ಈ ಒಂದು ನಂಬರ್ದಾಗ 0 ನಂತರ ಕನ್ಸಿಡರ್ ಮಾಡೋಂಗಿಲ್ಲ. ಸ್ಟಾರ್ಟಿಂಗ್ 0 1 2 3 4 ಎರಡು ನಂಬರ್ಗಳು ನಡ್ಬಾರ್ದು 0 ಬತ್ತಂದ್ರೆ ಅದನ್ನು ಕನ್ಸಿಡರ್ ಮಾಡ್ತೀವಿ. 1 2 3 4 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ ಇದ್ರಾಗ. ಸೊ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಕೇಸ್ ಐತದ. ಅಂಥ ಕೇಸ್ದಾಗ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಯಾವ ಒಂದು ನಂಬರ್ ಒಳಗೆ, ಯಾವ ಒಂದು ವ್ಯಾಲ್ಯೂ ಒಳಗೆ ಇರ್ತಾವಲ್ಲ, ಅದನ್ನ ನಾವು ಏನು ಮಾಡಬೇಕು, ಫೈನಲ್ ಆನ್ಸರ್ದಾಗ ಮಿನಿಮಮ್ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಇಡಬೇಕು. ಸೊ ಈ ಕೇಸ್ದಾಗ 3 ನೋಡಿರಿ, ಈ ಒಂದು ನಂಬರ್ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಮಿನಿಮಮ್ ಅದಾವೆ, 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ, ಇವಕ್ಕಿಂತ ಕಡಿಮೆ ಐತದ. ಹಾಗಾದ್ರೆ ಫೈನಲ್ ಆನ್ಸರ್ದಾಗೂ ನಾವು ಫೈನಲ್ ರಿಪೋರ್ಟಿಂಗ್ ಏನು ಮಾಡ್ತೀವಲ್ಲ ಆನ್ಸರ್ದಾಗ, ಅದರ 3 ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ರಿಪೋರ್ಟ್ ಮಾಡ್ಬೇಕು. ಬಟ್ ಇಲ್ಲಿ ನೋಡ್ರಿ, ಏನು ಆನ್ಸರ್ ಐತಿಲ್ಲ ಅದ್ರಾಗ ಇವಂದ್ರೂ ಸಿಗ್ನಿಫಿಕೆಂಟ್ ಫಿಗರ್ಸ್ ಕನ್ಸಿಡರ್ ಆಗಂಗಿಲ್ಲ. 1 2 3 4 ಇದ್ರಾಗ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಇದು ಆನ್ಸರ್ ಆಗಂಗಿಲ್ಲ. ಮಿನಿಮಮ್ 3 ಬೇಕು ನಮಗೆ. ಫೈನಲ್ ಆನ್ಸರ್ದಾಗ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು. ಸೊ ಈ 1 2 3 ಈ ಒಂದು ಆನ್ಸರ್ ಒಳಗೆ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ ನಮ್ಮ ಕಡೆ. ಸ್ಟಾರ್ಟಿಂಗ್ 0 ಕನ್ಸಿಡರ್ ಮಾಡಬೇಡ್ರಿ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತೇಳಿ. ಸೊ ಇದ್ರಾಗ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ನಮಗೆ ಮಿನಿಮಮ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಬೇಕು ಫೈನಲ್ ಆನ್ಸರ್ ರಿಪೋರ್ಟಿಂಗ್ ಮಾಡೋಕ್ಕೆ. ಸೊ ಇದು ಆನ್ಸರ್ ಕರೆಕ್ಟ್ ಐತೆ. ಇದ್ರಾಗ ನೋಡ್ರಿ, ಸಿ ಒಳಗೆ ಈ ಒಂದು ಕನ್ಸಿಡರ್ ಮಾಡಬೇಡ್ರಿ, ಇದನ್ನ ಕನ್ಸಿಡರ್ ಮಾಡಿರಿ, ಇದನ್ನ ಕನ್ಸಿಡರ್ ಮಾಡಿರಿ. ಹಾಗಾದ್ರೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಹತ್ರ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಅದಾವೆ. ಹಾಗಾದ್ರೆ ಇದೇನಾಗ್ತದೆ, ಸಾರಿ ನಮಗೆ ಮಿನಿಮಮ್ 3 ಬೇಕಿಲ್ಲ, ಇವು 2 ಅದಕ್ಕಿಂತ ಕಡಿಮೆ ಐತಿ. ಇದಂತರೂ ಆನ್ಸರ್ ಆಗಂಗಿಲ್ಲ. ಇಲ್ಲಿ ಇದೊಂದಂತರೂ ಸಿಗ್ನಿಫಿಕೆಂಟ್ ಫಿಗರಲ್ಲಿ, ಇದು ಸಿಗ್ನಿಫಿಕೆಂಟ್ ಫಿಗರಲ್ಲಿ, ಇದು ಸಿಗ್ನಿಫಿಕೆಂಟ್ ಫಿಗರ್ ಅಲ್ಲ. ಇದು ಒಂದು ಸಿಗ್ನಿಫಿಕೆಂಟ್ ಫಿಗರ್ ಆಗ್ತೈತಿ, 1 ಸಿಗ್ನಿಫಿಕೆಂಟ್ ಫಿಗರ್ ಐತಿ ಅದ್ರಾಗ. ಸೊ ನಮಗೆ ಎಷ್ಟು ಬೇಕು? 3 ಬೇಕಾಗಿತ್ತು. ಮಿನಿಮಮ್ 3 ಬೇಕಾಗಿತ್ತು ನಮಗೆ. ನೋಡಿರಿ, ಇದ್ರಾಗ 3 ಮಿನಿಮಮ್ ಇತ್ತಿಲ್ಲ. ಸೊ ನಾವು ಆನ್ಸರ್ ಒಳಗೂ 3 ಸಿಗ್ನಿಫಿಕೆಂಟ್ ಫಿಗರ್ಸ್ ಬರಬೇಕು. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋದ್ರಿಂದ ಆನ್ಸರ್ ಇಲ್ಲಾಗಿತ್ತಿಲ್ಲಿ, ಸಿಗ್ನಿಫಿಕೆಂಟ್ ಫಿಗರ್ಸ್ ರೂಲ್ಸನ್ನು ಫಾಲೋ ಮಾಡೋದ್ರಿಂದ ಆನ್ಸರ್ ಬರ್ಬೋದಿತ್ತಿಲ್ಲಿ. ಸೊ ಒಂದಿಷ್ಟು ಎಕ್ಸಾಮಿನೇಷನ್ದಾಗ ಈ ರೀತಿ ಕ್ವಶನ್ಸ್ಗಳನ್ನು ಕೊಟ್ಟಿರ್ತಾವೆ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕೆ. ಬಟ್ ಈಸಿ ಐತೆ, ಹೌದಲ್ಲ? ಸೊ ರೂಲ್ಸನ್ನು ನೀವೇನು ಮಾಡ್ಬೋದು, ಭಾಳ ಕೇರ್ಫುಲಿಯಾಗಿ ನೋಡ್ಕೊರಿ. ರೂಲ್ಸ್ಗಳನ್ನು ನೋಡಿರಿ, ಈ ಒಂದು ಲೆಕ್ಚರನ್ನು ಕೇಳಿರಿ. ಅದರಿಂದ ಏನಾಗ್ತೈತಿ, ಈಸಿ ಆಗ್ತೈತಿ ನಿಮಗೆ. ಓಕೆ, ಸೊ ಇವತ್ತಿನ ಕ್ಲಾಸನ್ನು ಇಲ್ಲೇ ಎಂಡ್ ಮಾಡೋಣ ಅಂತ. ನೆಕ್ಸ್ಟ್ ಕ್ಲಾಸ್ ಹಿಡಿದ ಒಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಆಗ್ತದೆ ನಮ್ಮದು, ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತ ಹೇಳಿ. ಅಥವಾ ಎಲ್ಲ ಡೀಟೇಲ್ಸ್ ನೆಕ್ಸ್ಟ್ ಚಾಪ್ಟರ್ದಾಗ ಕೊಡ್ತೀನಿ. ಸೊ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಓಕೆ, ಬಾಯ್ ಬಾಯ್.